ದೇವರ ವಾಕ್ಯದಿಂದ ನಮ್ಮನ್ನು ಆತನು ಚೈತನ್ಯಪಡಿಸುವವನಾಗಿದ್ದಾನೆ, ಕಟ್ಟುವವನಾಗಿದ್ದಾನೆ, ತಿದ್ದುವವನಾಗಿದ್ದಾನೆ, ಸರಿಪಡಿಸುವವನಾಗಿದ್ದಾನೆ. ಆಮೇನ್. ಆತನ ವಾಕ್ಯದಲ್ಲಿ ನಮ್ಮನ್ನು ರೆಸ್ಟೋರೇಷನ್, ಪುನರ್ಸ್ಥಾಪನೆ ಮಾಡುವಂಥ ಸಾಮರ್ಥ್ಯ ಇದೆ. ಹಲ್ಲೆಲೂಯಾ. ಓಕೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಓಕೆ, ಓದಮ್ಮ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಓಕೆ, ಇನ್ನೊಂದ್ಸರಿ ಓದಮ್ಮ. ನನ್ನಲ್ಲಿರುವಂತ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಇದು ಸರಳವಾದಂಥ ಒಂದು ವಾಕ್ಯ, ಗೊತ್ತಿರುವಂಥ ವಾಕ್ಯನೇ. ಆದರೆ ಭಾಳ ಸರಿ ನಮಗೆ ಯಾವುದು ಸರಳವಾಗಿ ನಮಗೆ ಗೊತ್ತಿರುವಂಥ ವಾಕ್ಯಗಳನ್ನ ಕೇಳಿಸ್ಕೊಂಡಾಗ ನಮಗೆ ಏನಾಗ್ಬಿಟ್ಟಿರುತ್ತೆ, ಪರಿಚಯ ಆಗಿಬಿಟ್ಟಿರುತ್ತಲ್ಲ ಆಗಲೇ ವಾಕ್ಯ. ಓಕೆ, ನಾವು ಸಲೀಸಾಗಿ ತೆಗೆದುಕೊಳ್ಳುವಂಥ ಒಂದು ಆಸ್ಪದಗಳಿದೆ, ಅವಕಾಶಗಳಿದೆ. ದೇವರ ವಾಕ್ಯ ನಾವು ಎಂದಿಗೂ ಸಲೀಸಾಗಿ ತೆಗೆದುಕೊಳ್ಳಬಾರ್ದು. ದೇವರ ವಾಕ್ಯವನ್ನು ನಾವು ಸಲೀಸಾಗಿ ತೆಗೆದುಕೊಳ್ಳಬಾರ್ದು, ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಾನು ಹೇಳೋದು ಕೇಳಿಸ್ತಾ ಇದೆ ನಿಮಗೆ? ಎಸ್. ಓಕೆ, ಸೊ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಮಾತನಾಡ್ತಾ ಇದ್ದಾನೆ. ಓಕೆ, ಆಮೇನ್. ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಮಾತನಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಶಿಷ್ಯರಿಗೆ ಏನಂತ ಹೇಳ್ತಾ ಇದ್ದಾನೆ? ನನ್ನಲ್ಲಿ ಇರುವಂಥ ಆನಂದವು ನಿಮ್ಮಲ್ಲಿಯೂ ಇರಬೇಕು. ಆಮೇನ್. ಎರಡು ವಿಷಯಗಳನ್ನು ಹೇಳ್ದ, ಆನಂದದ ಬಗ್ಗೆನೇ ಹೇಳ್ದ. ಯೇಸುವಿನಲ್ಲಿರುವಂಥ ಆನಂದ ನಮ್ಮಲ್ಲಿ ಇರಬೇಕಂತೆ, ಮತ್ತು ಆತನು ಹೇಳ್ತಾನೆ ಆ ಆನಂದವು ಪರಿಪೂರ್ಣವಾಗಬೇಕೆಂತಲೂ ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹೇಳ್ರಿ, ಇದನ್ನೆಲ್ಲ ಯೇಸು ನಮಗೆ ಹೇಳಿದ್ದು. ಆತನ ಆನಂದ ನನ್ನಲ್ಲಿರಬೇಕು, ಆ ಆನಂದ ಪರಿಪೂರ್ಣ ಆಗಬೇಕು. ಯಾರಿಗೂ ಅರ್ಧ ಹೊಟ್ಟೆ ತಿನ್ನೋದು ಇಷ್ಟ ಇಲ್ಲ, ಎಲ್ಲರಿಗೂ ಪರಿಪೂರ್ಣ, ಫುಲ್ ಮೀಲ್ಸ್, ಹೊಟ್ಟೆ ತುಂಬ ಫುಲ್ ಇರಬೇಕು. ಅರ್ಧ ಸೀಟ್ನಾಗ ಯಾವಾಗ ಕುಂತೀರಾ? ಇಲ್ಲ. ಫುಲ್ ಟಿಕೆಟ್ ಕೊಟ್ಟಿರಲಿಲ್ಲ, ಫುಲ್ ಸೀಟು. ಓಕೆ, ಇವಾಗ ಟ್ರೈನಾಗ ಹೋಗ್ತಾ ಇರ್ತೀರಿ, ನೀವು ಟಿಕೆಟ್ ಬುಕ್ ಮಾಡಿರ್ತೀರಿ, ಯಾವುದೋ ಒಂದು ಕೋಚಲ್ಲಿ ನಿಮ್ಗೆ ನಂಬರ್ ಕೊಟ್ಟಿರ್ತಾರೆ. ನಂಬರ್ ಕೊಟ್ಟಾಗ ಅವನು ಹೇಳ್ತಾನೆ ಅರ್ಧ ಸೀಟ್ ಅಡ್ಜಸ್ಟ್ ಮಾಡ್ಕೆ, ನಾನು ಅರ್ಧ ನಾನು ಉಪಯೋಗ ಮಾಡ್ತೀನಿ. ಅಂದರೆ ನೀವೇನಂತೀರಿ? ಫುಲ್ ನಂದು, ಫುಲ್ ಸೀಟು ಬರ್ತು ನಂದೇ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಇಲ್ಲಿ ಯೇಸು ಕೂಡ ಅದನ್ನೇ ಹೇಳ್ತಿದ್ರೆ. ಏನಂತ ಹೇಳ್ತಿದ್ರೆ? ನನ್ನ ಆನಂದ ನಿಮ್ಮಲ್ಲಿ ಇರಬೇಕು. ಕೆಲವ್ರಿಗೆ ಅರ್ಥ ಆಯ್ತು ಅಷ್ಟೆ, ಅವ್ರು ಆಮೇನಂದರು. ಯೇಸುವಿನಲ್ಲಿದ್ದಂಥ ಆನಂದ ನಮ್ಮಲ್ಲಿರಬೇಕು. ಅಲ್ಲಿ ಸುಮ್ಮನೆ ಇರೋದು ಮಾತ್ರ ಅಲ್ಲ, ಆ ಆನಂದ ಪರಿಪೂರ್ಣ ಆಗಬೇಕು. ಪಕ್ಕದಲ್ಲಿ ನೋಡ್ರಿ, ಯೇಸುವಿನಲ್ಲಿ ಇರುವಂಥ ಆನಂದ ನನ್ನಲ್ಲಿರಬೇಕು, ನಿನ್ನಲ್ಲಿರಬೇಕು. ಅದು ಮಾತ್ರವಲ್ಲ, ಪರಿಪೂರ್ಣ ಆಗಬೇಕು. ಆಮೇನ್. ನಮ್ಮ ದೇವರು ಗಿಂಜಿ ಕೊಡುವಂಥ ದೇವರಲ್ಲ, ಫುಲ್ ಕೊಟ್ಟರೆ ಫುಲ್ ಆಶೀರ್ವಾದ. ಆಮೇನ್. ಆಶೀರ್ವಾದ ಕೊಡ್ತಾನೆ, ಮತ್ತು ಆ ರೋಗ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಮತ್ತು ಶಾಪ ಕೊಡ್ತಾನೆ. ಇಲ್ಲ ಇಲ್ಲ ಇಲ್ಲ. ಕೆಲವೊಂದು ಸರಿ ಕೆಲವರು ಅಂತಾರೆ ದೇವರೇ ಕೊಟ್ಟ ಇದನ್ನು ಅವನಿಗೆ ಅಂತ. ಇಲ್ಲ, ನಮ್ಮ ದೇವರು ಯೇಸು ಸ್ವಾಮಿ ಜೀವಂತ ದೇವರು. ಆತನು ಪ್ರಾಣವನ್ನೇ ಕೊಟ್ಟಿರುವಾಗ ಆತನು ಶಾಪ ಯಾಕೆ ಕೊಡುತ್ತಾನೆ? ಆಮೇನ್. ನಿಮಗೇನಾದರೂ ಇಷ್ಟ ಆದರೆ ಆಮೇಲೆ ಅನ್ಬೇಕು. ನನ್ನ ಕಡೆ ನೀವು ದುರ್ಗುಟ್ಟಿ ನೋಡ್ಬಾರ್ದು. ನಾನು ಹೇಳೋದು ನಿಂದ್ರಿಸಿ ಮತ್ತೆ ಅದನ್ನೇ ಹೇಳ್ತೀನಿ, ಯಾಕಪ್ಪ ಹಂಗೆ ನೋಡ್ತಾ ಇದ್ದೀರಿ ನನ್ನ ಅಂತ. ಆಮೇನ್. ಒಳ್ಳೇದು ಹೇಳಿದ್ನ ಕೆಟ್ಟದ್ದು ಹೇಳಿದ್ನ? ಒಳ್ಳೇದು ಹೇಳಿದ್ರೆ ಆಮೇನ್ ಅನ್ಬೇಕು. ಹೌದು, ನಮ್ಮ ದೇವರು ಒಳ್ಳೆಯ ದೇವರು. ಆಮೇನ್, ಆಮೇನ್. ನೀತಿವಂತರ ಗೂಡಾರದಲ್ಲಿ ಸ್ತುತಿಯು ಮೊಳಗಲಿ. ಆಮೇನ್. ಓಕೆ, ರೈಟ್. ಓಕೆ, ಸೊ ಇಲ್ಲಿ ಯೇಸು ಹೇಳ್ತಿದ್ದಾನೆ ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿ ಇರಬೇಕು. ಆ ಒಂದು ಆನಂದ ಪರಿಪೂರ್ಣ ಆಗಬೇಕು. ಹೇಗಪ್ಪ? ದೇವರಲ್ಲಿರುವಂಥ ಆನಂದ ನನ್ನಲ್ಲಿ ಅದು ಇರಬೇಕು ಮತ್ತು ಅದು ಪರಿಪೂರ್ಣ ಆಗೋದು ಹೇಗೆ? ಅನೇಕರಲ್ಲಿ ಆನಂದ ಇದೆ, ಆದರೆ ಅನೇಕರಿಗೆ ಅದು ತೃಪ್ತಿ ಇಲ್ಲ. ಕೆಲವರಿಗೆ ಮತ್ತು ಸಂಬಳ ಬರ್ತದೆ, ಆದರೆ ಇನ್ನೂ ತೃಪ್ತಿ ಇಲ್ಲ. ಕೆಲವರಿಗೆ ಆದಾಯ ಬರ್ತದೆ, ಕೆಲವರಿಗೆ ಏನೋ ಆಶೀರ್ವಾದ ಇದೆ, ಆದರೆ ಸಂಪೂರ್ಣವಾಗಿ ತೃಪ್ತಿ ಇಲ್ಲ. ಎಲ್ಲೋ ಏನೋ ಕಡಿಮೆ ಇದೆ, ಪರಿಪೂರ್ಣ ಅಂತ ಅನಿಸ್ತಾ ಇಲ್ಲ. ನನ್ನ ಜೊತೆ ಎಷ್ಟು ಜನ ನೀವು ಆ ರೀತಿಯಲ್ಲಿ ಅನಿಸ್ತಾ ಇದೆ ಅಂತ ನಾನು ಕೈ ಎತ್ತಾ ಇದ್ದೀನಿ. ಅಷ್ಟು ಜನ ಅನಿಸ್ತಾ ಇದೆ ಅಂತ ನೀವು ಹೇಳೋದಾದರೆ ನೀವು ಕೂಡ ಅದನ್ನು ಕೈ ಎತ್ತಿ ಹೇಳ್ತೀರಾ, ಹೌದು ಎಲ್ಲೋ ಅಪರಿಪೂರ್ಣ ಅಂತ ಅನಿಸ್ತಾ ಇದೆ, ಆನಂದ ಪರಿಪೂರ್ಣವಾಗಿ ನಾನು ಅನುಭವಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇದೆ, ಮತ್ತು ಅದಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ನಿಮ್ಮ ಆನಂದ ಪರಿಪೂರ್ಣ ಆಗ್ತದೆ. ನಿಮಗಿರುವಂಥ ಆನಂದ ಆ ದೇವರು ಕೊಟ್ಟದ್ದು, ಮತ್ತು ಅದು ಪರಿಪೂರ್ಣವಾಗಿ ಅದು ನಿಮ್ಮಲ್ಲಿ ಇರುತ್ತದೆ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರು ಇದನ್ನು ಹೇಳೋಕ್ಕಿಂತ ಮುಂಚೆ
ಯೇಸು ಸ್ವಾಮಿ ಈ ಒಂದು ವಚನ ಹೇಳೋದಕ್ಕಿಂತ ಮುಂಚೆ ಯಾವ ಸಂದರ್ಭದಲ್ಲಿ ಯಾಕೆ ಇದನ್ನು ಆ ಒಂದು ಗಳಿಗೆಯಲ್ಲಿ ಅದನ್ನು ಹೇಳ್ದ, ನಮಗೆ ಹಿಂದೆ ಮುಂದೆ ಸ್ವಲ್ಪ ಗೊತ್ತಿದ್ರೆ ಯಾಕೆ ಮಾತನಾಡಿದರು ಅಂತ ನಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೇ ಒಂದು ಹೇಳಿಕೆ, ಯಾವುದೇ ಒಂದು ಮಾತು ಯಾರಾದರೂ ಹೇಳಿರಲಿ, ಅವ್ರು ಯಾಕಪ್ಪ ಹಿಂಗಂದ್ರು, ಯಾರಾದರೂ ನಿಮ್ಗೆ ಏನಾದರೂ ಇದ್ದಕ್ಕಿದ್ದಂಗೆ ಕೋಪಗೊಂಡ್ಬಿಟ್ರೆ ನೀವೇನಂತೀರಿ, ಅವ್ನು ಯಾಕೆ ನನ್ನ ಮೇಲೆ ಕೋಪ ಆದ, ಇಷ್ಟು ಇದ್ದಕ್ಕಿದ್ದಂಗೆ ಯಾಕೆ ಸಿಟ್ಟು ಮಾಡ್ದ, ಇಲ್ಲ ಏನೋ ಒಂದು ಪ್ರೀತಿ ಭಾಳ ತೋರಿಸ್ಬಿಟ್ಟು ಯಾಕೋ ಇವತ್ತು ನನ್ನ ಮೇಲೆ ಭಾಳ ಪ್ರೀತಿ ಸುರಿದಿದೆ ಅಂತ ನಾವು ಏನು ಮಾಡ್ತೀವಿ, ಯಾಕೆ ಅಂತ ಪ್ರಶ್ನೆ ಬರ್ತದೆ ನಮಗೆ ಅವ್ರು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೇಳಿ. ಹೌದಾ? ಇವಾಗ ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆನಂದ ನಿಮ್ಮಲ್ಲಿರಬೇಕು, ಆ ಆನಂದ ಪರಿಪೂರ್ಣ ಆಗಬೇಕು ಅಂಥೇಳಿ ಇದನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳಿದ. ಅಂದರೆ ಇದನ್ನೆಲ್ಲ ಅನ್ನುವಂಥ ಪದ ನಾವು ಭಾಳ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ನಮ್ಮ ಒಂದು ಕೇಂದ್ರ ಆನಂದದ ಮೇಲಲ್ಲ, ಆನಂದ ಪರಿಪೂರ್ಣ ಆಗಬೇಕು ಅನ್ನೋದ್ರ ಮೇಲಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನೆಲ್ಲ ಹೇಳಿದ್ನಪ್ಪ ಆ ಹೇಳಿದಕ್ಕೆ ಆನಂದ ಬರ್ತದೆ, ಯೇಸುವಿನಲ್ಲಿದ್ದಂಥ ಆನಂದ ನನ್ನಲ್ಲಿ ಬರ್ತದೆ. ಅದು ಮಾತ್ರ ಅಲ್ಲ, ಆ ಆನಂದ ಪರಿಪೂರ್ಣ ಆಗ್ತಾ ಇದೆ. ಅರೆ ವಾ, ಹಲ್ಲೆಲೂಯಾ, ಆಮೆನ್. ಓಕೆ, ಇದನ್ನು ನಾನು ಹೇಳುವಾಗ ಈ ಒಂದು ಸಂದರ್ಭ ನಾವೆಲ್ಲ ಅರ್ಥ ಮಾಡಿಕೊಂಡಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ಆಯಿತಾ? ಓಕೆ, ಯೋಹಾನ ಬರೆದ ಸುವಾರ್ತೆ, ಆತನು ಯೋಹಾನನು ಬರೆದಂಥ ಸುವಾರ್ತೆ ಯೇಸುವಿನ ಬಗ್ಗೆ ಬರಿತಾ ಇದ್ದಾನೆ. ಇದು ಸುವಾರ್ತೆ, ಯೋಹಾನ ಶಿಷ್ಯನು ಬರೆದಂಥ ಈ ಶಿಷ್ಯನು ಯೇಸುವಿಗೆ ಭಾಳ ಹತ್ತಿರವಾಗಿದ್ದಂಥ ಒಂದು ಶಿಷ್ಯನು, ಯೇಸುವಿಗೆ ನಿಕಟವಾಗಿದ್ದಂಥ ಶಿಷ್ಯನು. ಎಲ್ಲ ಒಂದು ಸುವಾರ್ತೆಗಳು ಒಂದು ಥರ ಇದ್ದರೆ, ಈ ಯೋಹಾನ ಬರೆದ ಸುವಾರ್ತೆ ಇದು ಒಂದು ವ್ಯತ್ಯಾಸವಾದಂಥ ಒಂದು ಸುವಾರ್ತೆ. ಆಮೇನ್. ನಾನು ಯಾರಿಗಾದರೂ ಮೊದಲನೇ ಸಾರಿ ಬೈಬಲ್ ಓದ್ತಾ ಇರೋದಾದರೆ, ಒಂದು ವೇಳೆ ಇಲ್ಲಿ ಇರೋರು ಯಾರಾದರೂ ಬೈಬಲೇ ಓದಿಲ್ಲ, ಇನ್ನೂ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಒಂದು ವೇಳೆ ಇದ್ದರೆ ಅಂಥವ್ರಿಗೆ ನಾನು ಹೇಳುವಂಥ ಒಂದು ಸಲಹೆ ಏನಂತ ಗೊತ್ತಾ, ಮೊದಲನೇ ಒಂದು ವಾಕ್ಯ ಬೈಬಲಿಂದ ನೀವು ಓದಬೇಕಾದದ್ದು ಯೋಹಾನ ಬರೆದ ಸುವಾರ್ತೆ. ಯಾಕೆ ಗೊತ್ತಾ, ಇಲ್ಲಿ ಬರೆದಂಥ ಕೆಲವು ಸನ್ನಿವೇಶಗಳು, ಇಲ್ಲಿ ಬರೆದಂಥ ಕೆಲವು ಘಟನೆಗಳು, ಯೇಸುವಿನ ಜೀವಿತದಲ್ಲಿ, ಆತನ ಭೂಲೋಕದ ಒಂದು ಜೀವಿತದಲ್ಲಿ ಆದಂಥ ಕೆಲವು ಘಟನೆಗಳು ಯಾರೂ ಬರಲಿಲ್ಲ. ಮತ್ತಾಯ ಬರಲಿಲ್ಲ, ಮಾರ್ಕ ಬರಲಿಲ್ಲ, ಲೂಕ ಬರಲಿಲ್ಲ, ಆದರೆ ಯೋಹಾನನು ಬರೆದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡೋಣ, ಮೊದಲನೇ ಒಂದು ಮೊದಲನೇ ಅದ್ಭುತ ಯೋಹಾನ ಬರೆದ ಸುವಾರ್ತೆಯಲ್ಲೇ ಇದೆ. ಮೊದಲನೇ ಅದ್ಭುತ 2ನೇ ಅಧ್ಯಾಯದಲ್ಲಿದೆ, ನಮ್ಮೆಲ್ಲರಿಗೂ ಗೊತ್ತು. ಆ ಒಂದು ಅದ್ಭುತ ಏನಂತಂದರೆ, ನೀವು ಇವಾಗ ಹೇಳ್ತೀರಾ, ಕಾನಾ ಊರಿನಲ್ಲಿ ಆದಂಥ ಒಂದು ಅದ್ಭುತ. ಓಕೆ, ಯೇಸು ಈ ಒಂದು ಕಾನಾ ಊರಿನಲ್ಲಿ ಆದಂಥ ಮದುವೆಯಲ್ಲಿ ಆತನು ಈ ರೀತಿಯಲ್ಲಿ ಅದ್ಭುತವನ್ನು ಮಾಡಿ ಆತನು ತನ್ನ ಮಹಿಮೆಯನ್ನು ವ್ಯಕ್ತಪಡಿಸಿಕೊಂಡನು. ಇದು ಮೊದಲನೇ ಅದ್ಭುತ, ಯಾರೂ ಬರಲಿಲ್ಲ ಮೊದಲನೇ ಅದ್ಭುತ, ಆದರೆ ಯೋಹಾನ ಬರೆದ. ಯಾಕೆ? ಯೋಹಾನ ಭಾಳ ಹತ್ತಿರದಲ್ಲಿ ಯೇಸುವಿನ ಒಂದು ಎದೆಗೆ ಒರಗಿಕೊಂಡು ಇದ್ದಂಥ ಒಂದು ಶಿಷ್ಯನು. ಯಾರಾದರೂ ನಾವು ಜೊತೆಯಲ್ಲಿ ಭಾಳ ಗೆಳೆತನ ಇದ್ದರೆ, ಭಾಳ ಸ್ನೇಹತ್ವ ಇದ್ದರೆ, ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿರ್ತದೆ, ನಮ್ಮ ಬಗ್ಗೆ ಅವರಿಗೆ ಗೊತ್ತಿರ್ತದೆ, ಅವ್ರ ಬಗ್ಗೆ ನಮಗೆ ಗೊತ್ತಿರ್ತದೆ. ಹಾಗೆ ಯೋಹಾನನು ಯೇಸುವಿನ ಜೊತೆಯಲ್ಲಿ ಎದೆಗೆ ಒರಗಿಕೊಂಡು ಯಾವಾಗಲೂ ಆತನ ಜೊತೆ ಇರುವಂಥ ಶಿಷ್ಯನು. ಆಮೇನ್. ಸೊ ಇಲ್ಲಿ ಕಾನಾ ಒಂದು ಊರಿನ ಒಂದು ಅದ್ಭುತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಅದನ್ನು ವಿವರಿಸ್ತಾ ಇಲ್ಲ. ಓಕೆ, ಅದನ್ನು ವಿವರಿಸ್ತಾ ಇಲ್ಲ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, ಅಲ್ಲಿ ಒಂದು ವಚನ ಇದೆ. ಓಕೆ, ಓದೋಣ, ಸರಿನಾ? 4ನೇ ವಚನ, ಬಟ್ ಮೊದಲಿಂದ ಓದಮ್ಮ. ಯೋಹಾನ 2:4. ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು. ಸಾಕು. ಓಕೆ, ಅಲ್ಲೇ ಇನ್ನೊಂದ್ಸರಿ ಓದು, ಅದನ್ನೇ ಓದಿ, ನಾನು ಎಷ್ಟು ಹೇಳಿದ ಅಷ್ಟು ಓದು. ಯೇಸು ಆಕೆಗೆ, ಯೇಸು ಮರಿಯಳಿಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ನನ್ನ ಸಮಯ ಇನ್ನೂ ಬಂದಿಲ್ಲ. ಓಕೆ, ಇಲ್ಲಿ ಕಾನಾ ಊರಿನಲ್ಲಿ ಒಂದು ಕೊರತೆ, ಆ ಮದುವೆಯಲ್ಲಿ ಒಂದು ಕೊರತೆ. ಮದುವೆಯಲ್ಲಿ ಏನಪ್ಪ ಕೊರತೆ ಅಂದರೆ, ನಾರ್ಮಲಿ ಮದುವೆಗಳಲ್ಲಿ ಬರುವಂಥ ಕೊರತೆ ಏನಂದರೆ ಒಂದೇ, ವಿವಾಹ ಭೋಜನಂಬು, ಊಟದ ಕೊರತೆ. ಇಲ್ಲಿ ಊಟದ ಕೊರತೆ ಅಲ್ಲ, ಇಲ್ಲಿ ದ್ರಾಕ್ಷಾರಸದ ಕೊರತೆ. ಓಕೆ, ದ್ರಾಕ್ಷಾರಸದ ಕೊರತೆ. ಅಲ್ಲಿನ ಸಂಪ್ರದಾಯದ ಪ್ರಕಾರ ಮದುವೆಗಳಲ್ಲಿ ಅವರು ಈ ಒಂದು ದ್ರಾಕ್ಷಾರಸವನ್ನು ಕೊಡುವಂಥ ಒಂದು ಸಂಪ್ರದಾಯ. ಮತ್ತು ನೀವು ಅನ್ಕೊಳ್ಬೇಡ್ರಿ, ಇವರು ಬಿಯರ್ ಕುಡಿತಾರೆ, ಇವರು ವೈನ್ ಕುಡಿತಾರೆ ಅಂತೇಳಿ ಅನ್ನೋ ಇದು ಮದ್ಯಪಾನ ಮಾಡುವವರಂತ ನೀವು ಆ ರೀತಿಯಲ್ಲಿ ಗುರುತಿಸಬಾರ್ದು. ಅಲ್ಲಿಯ ಸಂಪ್ರದಾಯ ಇದು. ದ್ರಾಕ್ಷಾರಸ ಅದೊಂದು ಒಳ್ಳೆಯ ಆಚಾರ ಅಲ್ಲಿಯ ಸಮಯದಲ್ಲಿ. ಯಾಕಂದರೆ ಅಲ್ಲಿ ಜಾಸ್ತಿ ದ್ರಾಕ್ಷೆ ಬೆಳೀತಾಯಿದ್ರು. ಆ ದ್ರಾಕ್ಷಾರಸವನ್ನು ಅವರು ಮನೆಗಳಲ್ಲಿ ಉಪಯೋಗ ಮಾಡ್ತಾಯಿದ್ರು. ಹೌದಾ? ಇವಾಗ ಕೇರಳಕ್ಕೆ ಹೋದರೆ ಆ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ಭಾಳ ಯೂಸ್ ಮಾಡ್ತಾರೆ. ಯಾಕೆಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಸಲೀಸಾಗಿ ಸಿಗ್ತದೆ. ತೆಂಗಿನ ಮರಗಳು, ತೆಂಗಿನ ಗಿಡಗಳು ಜಾಸ್ತಿ ಇದೆ. ಆ ಕೊಬ್ಬರಿಯಿಂದ ಬರುವಂಥ ತೈಲವನ್ನು ಅವರು ಹೆಚ್ಚು ಉಪಯೋಗ ಮಾಡ್ತಾರೆ. ಆಮೇಲೆ
ಹಂಗೆ ಯಹೂದ್ಯರು ಅಲ್ಲಿ ದ್ರಾಕ್ಷಾ ಗಿಡಗಳು ಜಾಸ್ತಿ ಬೆಳೆಯೋ ಕಾರಣವಾಗಿ ಅವರು ದ್ರಾಕ್ಷಾರಸವನ್ನು ಅವರ ಸಾಂಪ್ರದಾಯದ ಒಂದು ಪಾನೀಯವಾಗಿ ಅವರು ಉಪಯೋಗ ಮಾಡ್ತಾಯಿದ್ರು. ಆಮೆನ್, ಹಲ್ಲೆಲೂಯಾ. ಸೊ ಮದುವೆಗಳಲ್ಲಿ ಅದು ಕೊರತೆ ಬಂತು. ಸೊ ನಾರ್ಮಲಿ ಆ ಒಂದು ಮದುವೆಗಳಲ್ಲಿ ಈ ಇನ್ಚಾರ್ಜ್ ಇರ್ತಾರಲ್ಲ, ಊಟದ ವ್ಯವಸ್ಥೆ ಮಾಡ್ಕೊಳ್ಳೋರು, ಅವ್ರಿಗೆ ಭಾಳ ಟೆನ್ಷನ್ ಜಾಸ್ತಿ. ಓಕೆ, ಇಲ್ಲಿ ಮದುವೆಯಲ್ಲಿ ಆ ಒಂದು ದ್ರಾಕ್ಷಾರಸದ ಕೊರತೆ ಬಂದಾಗ ಅವರು ಟೆನ್ಷನ್ ಆಗಿಬಿಡ್ತಾರೆ. ನಾರ್ಮಲಿ ಎಲ್ಲರೂ ಅಷ್ಟೇ, ನಾವು ಭಾಳ ಗಮನ ಕೊಡೋದು ಗೊತ್ತಾ, ಊಟಕ್ಕೆ. ಬಂದವ್ರಿಗೆಲ್ಲರಿಗೂ ಊಟ ಸರಿ ಆಯ್ತಾ ಇಲ್ಲ ಇದೇ ಪ್ರಶ್ನೆ ನಮ್ಮದು. ಉಳಿಲಿಲ್ವಾ ಇದೇ ಮಾತಿರ್ತದೆ ಯಾವುದನ್ನೋ ಒಂದು ಮದುವೆಗೆ ಹೋಗಲಿ, ಆಯಿತಾ. ಸರಿ, ಇಲ್ಲಿ ಕೂಡ ಕೊರತೆ ಬಂತು. ಕೊರತೆ ಬಂದಾಗ ಇಲ್ಲಿ ನೋಡ್ರಿ, ಸ್ತ್ರೀಯರಲ್ಲಿ ಮರಿಯಳು, ಆ್ಯಕ್ಚುಲಿ ಬೈಬಲ್ ಹೇಳ್ತದೆ, ಮರಿಯಳು ಮತ್ತು ಯೇಸು ಅವನ ಶಿಷ್ಯರು ಅವರೆಲ್ಲರೂ ಕಾನಾ ಒಂದು ಮದುವೆಗೆ ಆಹ್ವಾನಿಸಲ್ಪಟ್ಟಿದ್ದರು. ಎಲ್ಲರೂ ಆಹ್ವಾನಿಸಲ್ಪಟ್ಟಿದ್ದರು. ನೀವು ನಾರ್ಮಲಿ ಮದುವೆಗಳಿಗೆ ಹೋದರೆ ಅತಿಥಿಗಳಾಗಿ ಹೋದರೆ, ನೀವು ಅಲ್ಲಿ ಮದುವೆ ಮಾಡುವವ್ರ ಥರ ನೀವು ವರ್ತಿಸ್ತೀರಾ, ಅತಿಥಿಗಳಾಗಿ ಹೋಗಿ ನೀವು ಊಟ ಮಾಡಿ ಬಂದ್ಬಿಡ್ತೀರಾ. ಅತಿಥಿಗಳಾಗಿ ಕರೆದ್ರೆ ಅವರು ಅತಿಥಿಗಳಾಗಿ ಹೋಗ್ತೀವಿ, ನಮ್ಮದು ಮುಗಿಸ್ಕೊಂಬರ್ತೀವಿ. ಆದರೆ ಇಲ್ಲಿ ಮರಿಯಳು ಹಂಗೆ ಮಾಡಲಿಲ್ಲ. ಮರಿಯಳು ಏನು ಮಾಡಿದ್ಲು, ಹೆಣ್ಮಕ್ಳು ಕಣ್ಣು ಎಲ್ಲ ಕಡೆ ಇರ್ತದೆ ಅಂತ ಹೇಳ್ತಾರಲ್ಲ, ಅದು ಸ್ಪೆಷಾಲಿಟಿ ಒಂದು. ಓಕೆ, ಸೊ ಮದುವೆಯಲ್ಲಿ ಏನೋ ಗಲಿಬಿಲಿ ಕಾಣ್ತಾ ಐತೆ, ಅಡುಗೆ ಮನೆಯಲ್ಲಿ ಕಣ್ಣಿಟ್ಟಾಳೆ ಮರಿಯಳು. ಏನು ಮಾಡ್ಯಾಳೆ, CCTV, ಹೆಣ್ಮಕ್ಳು ಕಣ್ಣುಗಳು ಹೆಂಗಂದ್ರೆ CCTV. ಮನೆಗೆ ಕೂತ್ಕೊಂಡು, ಅಡುಗೆ ಮನೆಗೆ ಕೂತ್ಕೊಂಡು, ಅಂಗಳದಾಗ ಏನಾಗ್ತೈತೆ, ಪಕ್ಕದ ಮನೆಗೆ ಏನಾಗ್ತೈತೆ, ಮುಂದಿನ ಮನೆಗೆ ಏನಾಗ್ತೈತೆ, ಹಿಂದಿನ ಮನೆಗೆ ಏನಾಗ್ತೈತೆ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ತಪ್ಪೇನಲ್ಲ, CCTV, ನ್ಯಾಚುರಲ್ CCTV ದೇವ್ರು ಕೊಟ್ಟಿದ್ದು. ಓಕೆ, ಹಂಗೆ ಮರಿಯಳು ಸಹ ಆ ರೀತಿಯಲ್ಲಿ ಇಲ್ಲಿ ಏನೋ ಗಲಿಬಿಲಿ ಇದೆಯಲ್ಲ, ಏನೋ ಕೊರತೆ ಇದೆಯಲ್ಲ, ಏನೋ ಇದೆಯಲ್ಲ. ಗಂಡಸರು ನಾವು ತಲೆ ಕಿರ್ಕೊಂತೈತೀವಿ. ಹೌದು, ನೀನು ಮನೆಯಾಗ ಮಲ್ಕೊಂಡು ನೀನು ಯಾಕೆ ಪಕ್ಕದ ಮನೆದೆಲ್ಲ ನೀನು ಹೆಂಗೆ ಹೇಳ್ತೀವಿ ಅಂತ ನಾವು ಕೇಳ್ತಿರ್ತೀವಿ, ಹೌದಾ. ಓಕೆ, ಸೊ ಮರಿಯಳು ಬಂದು ಹೇಳ್ತಾಳೆ, ಎಸಯ್ಯ ಏನೋ ಪ್ರಾಬ್ಲಮ್ ಇಲ್ಲಿ ಆಗಿದೆ, ಅಂದರೆ ಕೊರತೆ ಬಂದಿದೆ, ಈ ದ್ರಾಕ್ಷಾರಸ ಕೊರತೆ ಇದೆ, ದಯಮಾಡಿ ಅದನ್ನು ಸಾಲ್ವ್ ಮಾಡಿಬಿಡು ಅಂತ ಹೇಳಿದಾಗ ಯೇಸು ಹೇಳ್ತಾನೆ, ನನ್ನ ಸಮಯ ಬರಲಿಲ್ಲ. ಸ್ತ್ರೀಯೇ, ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಸಮಯ ಇನ್ನೂ ಬರಲಿಲ್ಲ. ಸೊ ನಾವು ನೋಡ್ತೇವೆ ಅಲ್ಲಿ ಯೇಸುವಿನ ಸಮಯ ಬಂದಿಲ್ಲ ಅಂಥೇಳಿ ಅಲ್ಲಿ ನಾವು ಆ ಅದ್ಭುತ ಆಗಿಲ್ಲ. ಆದರೆ ಇವತ್ತು ನಿಮಗೆ ನಿಮ್ಮೆಲ್ಲರಿಗೆ ಹೇಳುವಂಥ ಒಂದು ವಿಷಯ ಏನು ಗೊತ್ತಾ, ಯೇಸು ಆಗಲೇ ಬಂದಿದ್ದಾಯಿತು. ಯೇಸು ಆಗಲೇ ಆತನಿಲ್ಲಿದ್ದಾನೆ. ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಯೇಸು ಆತನು ಶಿಲ್ಬೆ ಮೇಲೆ ಸತ್ತು ಹೂಣಲ್ಪಟ್ಟು ಎದ್ದು ಬಂದಿದ್ದಾನೆ. ಆತನು ಏನು ಮಾಡಬೇಕೋ ಅದನ್ನು ಮಾಡಿ ಮುಗಿಸಿ ಆಯಿತು. ಹಲ್ಲೆಲೂಯಾ. ಯೇಸು ಆತನು ಯಾವಾಗಲೂ ತಂದೆಯ ಸಮಯದಲ್ಲಿ ಜೀವನ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಒಂದು ಸಮಯ ಹಿಂದೆ ಇಲ್ಲ, ಲೇಟ್ ಇಲ್ಲ. ಬಟ್ ಜೀಸಸ್, ಹಿ ವಾಸ್ ಇನ್ ಗಾಡ್ಸ್ ಟೈಮಿಂಗ್. ದೇವರ ಸಮಯದಲ್ಲಿ ಆತನಿದ್ದನು. ಹಲ್ಲೆಲೂಯಾ. ಇವತ್ತು ಯೇಸು ಎಲ್ಲೋ ಇಲ್ಲ, ಯೇಸು ನಿಮ್ಮಲ್ಲಿ ನಮ್ಮಲ್ಲಿದ್ದಾನೆ. ಯೇಸು ಎಲ್ಲಿ ಇರುತ್ತಾನೋ ಅಲ್ಲಿ ಯಾವ ಕೊರತೆ ಇರುವುದಿಲ್ಲ. ಯೇಸು ಎಲ್ಲಿ ಇರುತ್ತಾನೋ ಅಲ್ಲಿ ಯಾವ ಒಂದು ವಿಷಯದಲ್ಲಿ ನಿಮಗೆ ಕೊರತೆ ಇರುವುದಿಲ್ಲ. ಆತನು ಎಲ್ಲ ಒಂದು ಕೊರತೆಯನ್ನು ನೀಗಿಸಲು ಶಕ್ತನಾದಂಥ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಬಾಳಿನಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಕುಟುಂಬದಲ್ಲಿ ಇರುವಂಥ ಪ್ರತಿಯೊಂದು ಅವಶ್ಯಕತೆಯನ್ನು ಯೇಸು ನೀಗಿಸಲು ಶಕ್ತನಾಗಿದ್ದಾನೆ. ಆತನು ಹಿಂದೆ ನೀಗಿಸುತ್ತಾನೆ. ಆತನು ನೀಗಿಸಲು ಸರ್ವಶಕ್ತನು. ಹಲ್ಲೆಲೂಯಾ. ಏನೇ ಇರಲಿ, ಯೇಸು ಎಲ್ಲ ಕೊರತೆಯನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಆಮೆನ್. ಆ ಅದ್ಭುತವನ್ನು ಆತನು ನಾವು ನೋಡ್ತೇವೆ. ಆ ಒಂದು ನೀರನ್ನು ಅವರು ಸೇರಿಸಿ ಸಂಗ್ರಹಿಸಿ ನೀರನ್ನು ಉತ್ತಮ ದ್ರಾಕ್ಷಾರಸ. ದೇವರು ಸುಮ್ಮನೆ ಮಾಡೋದಲ್ಲ ರೀ, ನಿಮಗೆ ದೇವರು ಮಾಡಿದರೆ ಆತನು ಉತ್ತಮವಾದದ್ದನ್ನೇ ಮಾಡುತ್ತಾನೆ. ನೀವು ನಂಬೋರು ಕೈ ಎತ್ತಿ ಜೋರಾಗಿ ಚಪ್ಪಲ್ ತಡ್ತಾ ಆಮೇಲೆ ಅಂತ ಹೇಳಬೇಕು. ಯೇಸು ಮಾಡಿದರೆ ಉತ್ತಮವಾದದ್ದನ್ನೇ ಮಾಡುತ್ತಾನೆ. ಯೇಸು ಆಶೀರ್ವದಿಸಿದರೆ ಉತ್ತಮ ಆಶೀರ್ವಾದ ಮಾಡುತ್ತಾನೆ. ಯೇಸು ಮಾಡಿದರೆ ಒಳ್ಳೆಯದನ್ನೇ ಮಾಡುತ್ತಾನೆ. ನಮ್ಮ ದೇವರು ಒಳ್ಳೆಯವನು, ಎಂದೆಂದೂ ಒಳ್ಳೆಯದನ್ನೇ ಮಾಡುತ್ತಾನೆ. ನಮ್ಮ ದೇವರು ಆರೋಗ್ಯ ಕೊಟ್ಟ ದೇವರು, ತೆಗೆದುಕೊಳ್ಳುವಂಥ ದೇವರಲ್ಲ. ನಮ್ಮ ದೇವರು ಕೊರತೆಯಲ್ಲಿ ನಮ್ಮನ್ನು ತುಂಬಿಸುವಂಥ ದೇವರು, ಸಮೃದ್ಧಿಯಾಗಿ ಕೊಡುವಂಥ ದೇವರಾಗಿದ್ದಾನೆ. ಈ ನೀರು ರುಚಿಕರವಾದಂಥ ದ್ರಾಕ್ಷಾರಸವಾಗಿ ಮಾರ್ಪಾಟಾಯಿತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ಒಂದು ಕಥೆಯನ್ನು ಹೇಳಿದ ನಂತರ ನಾನು ಇದನ್ನು ಹೇಳ್ತಾ ನಿಮ್ಮ ಸಂಗಡ ನಾನು ಹೇಳುವಂಥ ಆ ಅಂಶ ಏನಂತಂದರೆ, ಯೇಸು ಸರಿಯಾದ ಸಮಯದಲ್ಲಿ ತನ್ನ ತಂದೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡುವಂಥ ವ್ಯಕ್ತಿ. ಹಲ್ಲೆಲೂಯಾ. ಸೊ ಯೇಸು ನಮ್ಮಲ್ಲಿದ್ದರೆ, ಆ ಯೇಸು ಕೂಡ ನಮ್ಮಲ್ಲಿದ್ದುಕೊಂಡು ಅಥವಾ ಪವಿತ್ರಾತ್ಮ ನಮ್ಮಲ್ಲಿರುವುದಾದರೆ, ಆತನು ಕೂಡ ದೇವರ ಸಮಯಗಳನ್ನು, ದೇವರ ಒಂದು ಕಾಲಗಳನ್ನು ನಮ್ಮಲ್ಲಿ ಬಯಸುವಂಥ, ನಮ್ಮ ಮೂಲಕವಾಗಿ ಅದನ್ನು ಅನುಭವಿಸುವಂತೆ ಆತನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ.
ಪವಿತ್ರಾತ್ಮನಿದ್ದಾನ ನಿಮ್ಮಲ್ಲಿ? ಎಸ್. ಯೇಸು ಸ್ವಾಮಿ ಇದ್ದಾನ ನಿಮ್ಮಲ್ಲಿ? ಎಷ್ಟು ಜನ ಇದ್ದಾನೆ ಅಂತ ಹೇಳ್ತೀರಾ? ಹಲ್ಲೆಲೂಯಾ. ದೇವರು ನನ್ನಲ್ಲಿದ್ದಾನೆ, ನಾನು ಆತನ ಆಲಯವಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಓಕೆ, ಯೇಸು ಇನ್ನೊಂದು ಕಡೆ ನಾವು ನೋಡ್ತೇನೆ, 13ನೇ ಒಂದು ಯೋಹಾನ ಬರೆದ ಸುವಾರ್ತೆ 13ನೇ ಒಂದು ಅಧ್ಯಾಯ ನೋಡೋಣ. ಅಲ್ಲಿ ಹೇಳ್ದ ನನ್ನ ಸಮಯ ಇನ್ನೂ ಬರಲಿಲ್ಲ ಅಂತ ಹೇಳ್ದ. ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ಲ? ಹೇಳ್ರಿ, ಯೇಸುವಿನ ಸಮಯ ಇನ್ನೂ ಬಂದಿರಲಿಲ್ಲ. ಓಕೆ, ಯೋಹಾನ 2ರಲ್ಲಿ ನೋಡಿದ್ವಿ. ಯೋಹಾನ 13 ಮೊದಲನೇ ವಚನ. ಪಸ್ಕ ಹಬ್ಬದ ಮುಂದೆ ಹಾ. ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಹಾ, ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಓಕೆ, ಇನ್ನೊಂದ್ಸರಿ ಓದಮ್ಮ ಅದನ್ನೊಂದು. ಪಸ್ಕದ ಹಬ್ಬ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗಬೇಕಾದಂಥ ಕಾಲ ಬಂತು ಎಂದು ತಿಳಿದುಕೊಂಡು. ನೋಡ್ರಿ, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಈ ತಂದೆಗೆ ಏನು ಬೇಕು, ಯಾವ ಸಮಯ ತಂದೆಯ ಸಮಯ ನಾನು ಇದನ್ನು ಬಯಸ್ತಾ ಇದ್ದೇನೆ ಅಂತ ಚೆನ್ನಾಗಿ ತಿಳಿದುಕೊಂಡಿದ್ದನು. ಹಲ್ಲೆಲೂಯಾ. ಇವತ್ತು ನಿಮ್ಮ ತಂದೆಗೆ ಏನು ಬೇಕು ಅಂತ ನಿಮ್ಗೆ ಗೊತ್ತಾ? ಹೇಳ್ಬೇಡ್ರಿ, ಉತ್ತರ ಕೊಡಬೇಡ್ರಿ. ನನಗೆ ನಿಮ್ಮ ಹೃದಯದಲ್ಲಿ ಪ್ರಶ್ನೆ ಇರಲಿ. ನನ್ನ ತಂದೆಗೆ, ನನ್ನನ್ನು ಪ್ರೀತಿಸಿದಾತನಿಗೆ, ನನಗಾಗಿ ಸತ್ತು ಹೂಣಲ್ಪಟ್ಟು ಎದ್ದು ಬಂದಂಥ ಆ ದೇವರಿಗೆ ಏನು ಅವಶ್ಯಕತೆ ಅನ್ನುವಂಥ ಪ್ರಶ್ನೆ ಅಥವಾ ಆ ಒಂದು ಸಮಯ, ಆ ಒಂದು ಸಂಗತಿ ನಿಮಗೆ ಚೆನ್ನಾಗಿ ಗೊತ್ತಾ? ಉತ್ತರ ಕೊಡಬೇಡ್ರಿ, ಪ್ರಶ್ನೆ ಹಂಗೆ ಇರಲಿ. ಆದರೆ ಇದನ್ನು ವಾಕ್ಯವನ್ನು ಕೇಳಿದನ್ನು ಮುಂದುವರಿಸೋಣ, ಅದಕ್ಕೆ ಉತ್ತರ ಸಿಗ್ತದೆ. ಏಮೇ. ಯೇಸುವಿಗೆ ನನ್ನ ಕಾಲ, ನನ್ನ ಸಮಯ ಇನ್ನೂ ಬರಲಿಲ್ಲ ಅಂತ ಗೊತ್ತು. ಯೇಸುವಿಗೆ ನನ್ನ ಸಮಯ ಹತ್ತಿರ ಬಂತು, ನಾನೀಗ ಹೋಗಬೇಕು. 13ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೆ, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ 17ರವರೆಗೆ ಯೇಸು ಸ್ವಾಮಿ ಒಂದೇ ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ಆಮೇನ್. 13, 14, 15, 16, 17 5 ಅಧ್ಯಾಯಗಳು ಒಂದೇ ಬೋಧನೆ. ಅಲ್ಲಿ ಪ್ರಾರಂಭ ಮಾಡ್ದ ಏನಂತ? ಚೆನ್ನಾಗಿ ತನ್ನ ಸಮಯ ಯಾವುದು ಅಂತ, ಚೆನ್ನಾಗಿ ಹೋಗುವಂಥ ಸಮಯ ಯಾವುದಂತ ಗೊತ್ತಾದ ನಂತರ, ಆತನ ಗಳಿಗೆ ಹತ್ತಿರ ಬಂದಿದೆ ಅಂತ ಗೊತ್ತಾದ ನಂತರ ಏನು ಮಾಡಿದ ಗೊತ್ತಾ? ಮೊದಲನೇ ಕೆಲಸ, ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನು ತೊಳಿತಾ ಇದ್ದಾನೆ. ಆ 13ನೇ ಅಧ್ಯಾಯದಲ್ಲಿ ನಾನು ಓದ್ತಾ ಇಲ್ಲ, ನಾನು ಸುಮ್ಮನೆ ಅದನ್ನು ನಿಮ್ಗೆ ಹಾಗೆ ಹೇಳ್ತಾ ಇದ್ದೇನೆ. 13ನೇ ಅಧ್ಯಾಯದಲ್ಲಿ ಮೊದಲನೇ ಕೆಲಸ, ತಂದೆ ಆತನು ಕೊಟ್ಟಂಥ ಸಮಯದಲ್ಲಿ ಆತನು ಈಗ ಒಪ್ಪಿಸಲ್ಪಡಬೇಕು, ತಾನು ಶಿಲುಬೆಗೆ ಹೋಗಬೇಕು, ಯೆರೂಸಲೇಮಿಗೆ ಹೋಗಬೇಕು, ಇಡೀ ಮಾನವ ಜಾತಿಯನ್ನು ಆತನು ಪ್ರೀತಿಸಿ ತಂದೆ ಕಳಿಸಿದಂಥ ಆ ಕೆಲಸವನ್ನು ಪರಿಪೂರ್ಣ ಮಾಡಬೇಕು, ಒಬ್ಬರಾದರೂ ನಶಿಸಬಾರದು, ಎಲ್ಲರೂ ನಿತ್ಯ ರಾಜ್ಯಕ್ಕೆ ಸೇರಿಸಲ್ಪಡಬೇಕು ಅನ್ನುವಂಥ ಆ ಒಂದೇ ಚಿತ್ತಕ್ಕೆ ಆತನು ಒಳಗಾದನು. ಹಲ್ಲೆಲೂಯಾ. ಸೊ ಒಳಗಾಗ್ತಾನೆ. ಅಲ್ಲಿ ನೋಡ್ತೀವಿ, ನಾವು ಏನು ನೋಡ್ತೀವಿ? ಶಿಷ್ಯರ ಕಾಲುಗಳನ್ನು ತೊಳಿತಾ ಇದ್ದಾನೆ. ಶಿಷ್ಯರ ಕಾಲನ್ನು ತೊಳಿತಾ ಇದ್ದಾನೆ. ಪೇತ್ರನ ಹೇಳ್ತಾನೆ, ಅಪ್ಪ ನೀನು ನನ್ನ ಕಾಲು ಅಶುದ್ಧವಾದ ಕಾಲುಗಳು, ನನ್ನ ಕಾಲು ಯಾಕೆ ತೊಳಿತೀವಿ? ಬೇಡಪ್ಪ, ತೊಳಿಬೇಡ ಏಸಯ್ಯ ಅಂತಾನೆ. 13ನೇ ಅಧ್ಯಾಯದಲ್ಲೇ ಇದೆ. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕಾಲು ತೊಳೆದಿಲ್ಲ ಅಂತಂದರೆ ನಿನಗೆ ನನ್ನ ಒಂದು ರಾಜ್ಯದಲ್ಲಿ ಯಾವ ಭಾಗವಿಲ್ಲ, ಪಾಲು ಇಲ್ಲ ಅಂದ್ರೆ. ಅವಾಗ ಹೇಳ್ತಾನೆ, ಅಪ್ಪ ನನ್ನ ಕಾಲಲ್ಲ, ನನ್ನ ತಲೆ, ನನ್ನ ದೇಹ ಎಲ್ಲವನ್ನು ತೊಳಿ ಅಂತ. ಆಗ ಮುಂದೆ ಬರ್ತಾನೆ. ಎನಿವೆ, ಆ ಕತೆ ಹೇಳ್ತಾ ಆ ಒಂದು ಘಟನೆಯನ್ನು ಹೇಳ್ತಾ ನಾನು ಏನು ಹೇಳ್ತಾ ಇದ್ದೇನೆ? ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆದನು. ಊಹಿಸ್ಬೋದಾ? ಯಜಮಾನ, ಗುರು ತನ್ನ ಶಿಷ್ಯರ ಕಾಲನ್ನು ತೊಳೆದನು. ಆಮೆನ್. ಓಕೆ, ಈ 13ನೇ ಅಧ್ಯಾಯದಲ್ಲಿ ಆದ ನಂತರ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಬಗ್ಗೆ ಆತನು ಪರಿಚಯಿಸ್ತಾನೆ. 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮನು ಬರುತ್ತಾನೆ, ಆತ ನಿಮಗೆ ಸಹಾಯಕನು, ಆತನು ನಿಮಗೆ ಸತ್ಯದಲ್ಲಿ ನಡೆಸುವತನು, ಆತ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಾನೆ. ಪವಿತ್ರಾತ್ಮನು ಆತನು ಸದಾ ನಿಮ್ಮ ಜೊತೆ ಇರ್ತಾನೆ. ಹೌದಾ? ಹಲ್ಲೆಲೂಯಾ. ಕೇಳಿಸ್ಕೊಳ್ತಾ ಇದ್ದೀರಾ? ಯೇಸು ಸ್ವಾಮಿ ಏನಂತ ಹೇಳ್ದ? ಪರಿಶುದ್ಧಾತ್ಮನ ಬಗ್ಗೆ ಹೇಳ್ದ. 13ನೇ ಅಧ್ಯಾಯ ಆಯಿತು, ಕಾಲು ತೊಳೆದ, ಅದೆಲ್ಲ ಹೇಳಿದ ನಂತರ 14ನೇ ಅಧ್ಯಾಯ ಪರಿಶುದ್ಧಾತ್ಮನ ಬಗ್ಗೆ ಹೇಳ್ದ. ಕೇಳಿಸ್ಕೊಳ್ರಿ ಎಚ್ಚರಿಕೆಯಿಂದ. ಪರಿಶುದ್ಧಾತ್ಮನ ಬಗ್ಗೆ ಹೇಳ್ದ. ಪರಿಶುದ್ಧಾತ್ಮನ ಬಗ್ಗೆ 14ನೇ ಅಧ್ಯಾಯದಲ್ಲಿ ಮಾತನಾಡ್ತಾನೆ. ನೀವು ಮನೆಗೆ ಹೋಗಿ ಓದ್ರಿ. 16ನೇ ಅಧ್ಯಾಯದಲ್ಲಿ ಸಹ ಪರಿಶುದ್ಧಾತ್ಮನ ಬಗ್ಗೆ ಮಾತನಾಡ್ತಾನೆ. ಓಕೆ, ನಾನು ನಿಮಗೆ ಕಾಂಟೆಕ್ಸ್ಟ್, ಸಂದರ್ಭ, ಯಾವ ಸಂದರ್ಭದಲ್ಲಿ ಆ ಆನಂದ ನಾನು ಮರೆತು ಹೋಗಿಲ್ಲ. ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿ ಇರಬೇಕು, ಆ ಆನಂದವು ಪರಿಪೂರ್ಣ ಆಗಬೇಕು. ಅದಕ್ಕೆ ಯೇಸು ಏನು ಹೇಳಿದ? ಇದು ಪರಿಪೂರ್ಣ ಆಗಬೇಕಂತ ಇದನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳ್ತಾನೆ. ಅಂದರೆ
ತನ್ನ ಸಮಯ ತಂದೆ ಏನು ಮಾಡಬೇಕಂತ ಬಯಸ್ತಾ ಇದ್ದಾನೋ ಆ ಸಮಯ, ಆ ಕೆಲಸ, ಆ ಶಿಷ್ಯರ ಕಾಲು ತೊಳೆಯುವಂಥದ್ದು. ಆಮೆನ್. ಇವತ್ತು ನಾವು ಮಾಡ್ತೇವೆ ನಮಗೆ ಇಷ್ಟ ಬಂದಂತೆ, ನಮ್ಮ ಯಾವುದೋ ಸಮಯದ ಪ್ರೇಯರಲ್ಲಿ ಇರಬೇಕಾದ ಸಮಯ, ಯಾವುದೋ ಸಮಯದ ಎಲ್ಲೋ ಇರ್ತೀವಿ, ಮತ್ತು ನಾವು ವಾಕ್ಯ ಓದಬೇಕಂತ ಸಮಯ ಏನೋ ಮಾಡ್ತಾ ಇರ್ತೀವಿ, ನಾವು ಸಭೆಯಲ್ಲಿ ಇರಬೇಕಂತ ಸಮಯ ಏನೋ ಮಾಡ್ತಾ ಇರ್ತೀವಿ, ಯಾವುದೋ ಸಮಯದಲ್ಲಿ ಎಲ್ಲೋ ಇರ್ತೀವಿ. ಹಂಗಿರಕೂಡ್ದು. ಪವಿತ್ರಾತ್ಮ ನಮ್ಮಲ್ಲಿ ಇರುವಂಥ ಕಾರಣ ಏನು ಗೊತ್ತಾ? ಆ ತಂದೆಯ ಸಂತೋಷ ನಮ್ಮಲ್ಲಿರಬೇಕೆಂಬುದಾಗಿ, ಆ ಸಂತೋಷ ಅಥವಾ ಆನಂದ ಅದು ನಮ್ಮಲ್ಲಿ ಪರಿಪೂರ್ಣವಾಗಬೇಕೆಂಬುದಾಗಿ, ಅದಕ್ಕಾಗಿ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಆಮೆನ್. ಓಕೆ, ಇದನ್ನು ಹೇಳ್ತಾ ಈಗ 15ನೇ ಒಂದು ಅಧ್ಯಾಯಕ್ಕೆ ನಾನು ಬರ್ತಾ ಇದ್ದೇನೆ. ಮಧ್ಯದಲ್ಲಿರುವಂಥ ಅಧ್ಯಾಯ 13ರಿಂದ ಪ್ರಾರಂಭ ಆಯಿತು. 14 ಪವಿತ್ರಾತ್ಮನ ಬಗ್ಗೆ ಪರಿಚಯ, 16ರಲ್ಲಿ ಪವಿತ್ರಾತ್ಮನ ಬಗ್ಗೆ ಬರೆದಿದೆ, ನೀವು ಹೋಗಿ ಓದ್ರಿ. ಆದರೆ 15ನೇ ಅಧ್ಯಾಯ ಅಲ್ಲಿ ನಾನು 11ನೇ ವಚನ ಮಾತ್ರ ಓದಿದ್ದೀನಿ. ಏನಂತ ಓದಿದೆ? ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿಯೂ ಇರಬೇಕು, ಆ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ಹೇಳಿದ್ದೇನೆ. ಓಕೆ, ಈಗ ಮೊದಲನೇ ವಚನದಿಂದ ಓದೋಣ, ಆಯಿತಾ? ಈಗ ನಮ್ಮ ಕೇಂದ್ರ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಆ ಮೊದಲು 11 ವಚನಗಳು. ಓಕೆ, ರೈಟ್. ಈಗ ಅರ್ಥ ಆಯ್ತಾ? ಓಕೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಓಕೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆಮೇನ್, ಆಮೇನ್. ಕೇಳಿಸ್ಕೊಳ್ಬೇಕು. ಸರಿ, ಇಲ್ಲಿ ಯೇಸು ಸ್ವಾಮಿ, ನಾನು ಹೇಳಿದೆ ಗಂಭೀರವಾಗಿ ಕೇಳಿಸ್ಕೊಳ್ರಿ, ದೇವರ ಆತ್ಮ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ, ಆಯಿತಾ? 13ನೇ ಅಧ್ಯಾಯದಿಂದ ನಾನು ನಿಮ್ಮ ಸಂಗಡ ಮಾತನಾಡ್ತೇನೆ, 2ನೇ ಅಧ್ಯಾಯದಿಂದ ಕೂಡ ನಾನು ಕೆಲವು ಅಂಶಗಳನ್ನು ಹೇಳಿದ್ದೇನೆ, ಆಯಿತಾ? ಸೊ ದೇವರು ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನೇ ನಿಜವಾದಂಥ ದ್ರಾಕ್ಷೆ ಬಳ್ಳಿ, ನೀವು ನನ್ನ ತಂದೆಯ ತೋಟಗಾರನು. ಓಕೆ, ನೀವು ಕೊಂಬೆಗಳು. ಓಕೆ, ಮತ್ತು ಫಲ ಕೊಡದೇ ಇರುವಂಥ ಕೊಂಬೆಗಳನ್ನು ಆತನೇನು ಮಾಡ್ತಾನಂತೆ? ಆ್ಯಕ್ಚುಲಿ ಕನ್ನಡ ಬೈಬಲಲ್ಲಿ ತೆಗೆದು ಹಾಕುತ್ತಾನೆ ಅಂದರೆ ಅರ್ಥ ಏನು ಗೊತ್ತಾ? ಕಿತ್ತಿ ಬಿಸಾಡುತ್ತಾನೆ ಅಂತಲ್ಲ. ಓಕೆ, ಅದನ್ನು ಸರಿಪಡಿಸಿ ಮತ್ತು ತೆಗೆದು ಅದನ್ನು ಇಡುತ್ತಾನೆ. ಓಕೆ, ಮೊದಲನೇ ಬಾರಿ ಇದು. 2ನೇ ಬಾರಿ ಇದೆ, ತೆಗೆದು ಸುಟ್ಟಾಕೋದು ಬೇರೆ ಇದೆ, ಅದು ಆಮೇಲೆ ಓದಬೇಕು, ಅದಕ್ಕೆ ಅರ್ಥ ಮಾಡ್ಕೊಂಡು ಓದಬೇಕು, ಆಯಿತಾ? ಮೊದಲನೇ ಸರಿ ಇಲ್ಲಿ ಹೇಳುವಾಗ ಅದನ್ನು ತೆಗೆದು ಹಾಕುತ್ತಾನೆ ಅಂದರೆ ಫಲ ಕೊಡಲಿ ಅಂತ ಅದನ್ನು ಅದರ ಡೈರೆಕ್ಷನ್, ಅದರ ಒಂದು ಸ್ಥಿತಿ, ಇದ್ದಂಥ ಸ್ಥಿತಿ, ಒಂದು ವೇಳೆ ಅದು ನೆಲಕ್ಕೆ ತಗಲಿರ್ಬೋದು. ಈ ದ್ರಾಕ್ಷೆ ಬಳ್ಳಿ ಅಂತ ಹೇಳುವಾಗ ಅದು ನೆಲದ ಮೇಲೆ ಬೆಳೆಯೋಕ್ಕೆ ಬಿಡಲ್ರಿ. ಕೆಲವರು ರೈತರು ಬಿಡ್ತಾರೆ, ಆದರೆ ಬಳ್ಳಿ ಅಂತ ಹೇಳುವಾಗ ಅದು ಮೇಲೆ ಹಿಂಗೆ ಹಬ್ಬಿಕೊಂಡು ಬೆಳೆದಾಗೆ ಅದು ಚೆನ್ನಾಗಿ ಫಲಗಳು ಕಾಣ್ತದೆ, ಫಲ ಚೆನ್ನಾಗಿ ಬೆಳೀತದೆ, ಆಯಿತಾ? ಸೊ ಇಲ್ಲಿ ಫಲ ಕೊಡದೇ ಇರುವಂಥ ಕೊಂಬೆನ ಆತನು ಸರಿಪಡಿಸುತ್ತಾನೆ ಅಥವಾ ಎತ್ತುತ್ತಾನೆ, ಅದನ್ನು ತೆಗೆದಿಡುತ್ತಾನೆ. ಫಲ ಕೊಡುತ್ತಾ ಇರುವಂಥ ಕೊಂಬೆಯನ್ನು ಆತನೇನು ಮಾಡ್ತಾನೆ? ಶುದ್ಧಿ ಮಾಡುತ್ತಾನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಶುದ್ಧಿ ಅನ್ನೋಂಥ ಪದ ಉಪಯೋಗ ಮಾಡಬಾರ್ದು. ಪ್ರೂನಿಂಗ್ ಅಂದರೆ ಕತ್ತರಿಸ್ತಾನೆ. ಎಲ್ಲಡ್ರಿ ಕತ್ತರಿಸ್ತಾನೆ. ಈ ಬಳ್ಳಿಗಳು ಹೆಂಗೆ ಬೆಳೆದ್ರೆ ಅದು ಫಲ ಚೆನ್ನಾಗಿ ಕೊಡಲ್ಲ ಅಂಥೇಳಿ ಅದನ್ನು ಒಂದು ಡೈರೆಕ್ಷನು, ಒಂದು ಸರಿಯಾಗಿ ಬೆಳೀಲಿಕ್ಕೆ, ಹೆಚ್ಚು ಫಲ ಕೊಡಲಿಕ್ಕೆ, ಎಲ್ಲ ಹೇಳ್ರಿ ಹೆಚ್ಚು ಫಲ ಕೊಡಲಿಕ್ಕೆ, ಗಟ್ಟಿಗೆ ಹೇಳ್ರಿ ಹೆಚ್ಚು ಫಲ, ನಾನು ಹೆಚ್ಚು ಫಲ ಕೊಡಬೇಕು. ಯಾಕಪ್ಪ ನನಗೆ ಇಷ್ಟು ಕಷ್ಟ, ಯಾಕಪ್ಪ ನನಗೆ ಎಷ್ಟು ಸಮಸ್ಯೆ, ಯಾಕಪ್ಪ ನನಗೆ ತೊಂದರೆ, ಯಾಕಪ್ಪ ನನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಯಾಕಪ್ಪ ನನಗೆ ನಮಗೆ ಹೆಚ್ಚು ಫಲ ಕೊಡಬೇಕಂತ ಅಲ್ಲಿ ಅವಾಗ ಸ್ವಲ್ಪ ತಿದ್ದೋದು, ಸರಿಪಡಿಸೋದು, ಆಮೇನ್, ಸ್ವಲ್ಪ ನೋವಾಗ್ತದೆ, ಆಮೇನ್, ಹಲ್ಲೆಲೂಯಾ. ಯಾಕೆ? ಹೆಚ್ಚು ಫಲ ಕೊಡಬೇಕಂತ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕ, ಆದರೆ ಕರ್ತನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುವನು. ಆಮೇನ್. ನಾವು ಎದಕ್ಕೆ ಸಂತೋಷ ಪಡಬೇಕು ಗೊತ್ತಾ? ಅನೇಕ ಕಷ್ಟ ಬಂದರೂ ಬಿಡಿಸುವವನು ಯಾರಪ್ಪ? ಬಿಡಿಸ್ತಾನೆ, ಗ್ಯಾರಂಟಿ ಬಿಡಿಸ್ತಾನೆ. ಆಮೇನ್, ಹಲ್ಲೆಲೂಯಾ. ಎಲ್ಲರಿ ಕರ್ತನು ಅನೇಕ ಕಷ್ಟಗಳಿಂದ ನಿನ್ನನ್ನು ಬಿಡಿಸುತ್ತಾನೆ. ಪಕ್ಕದಲ್ಲಿರೋರಿಗೆ ಹಲ್ಲೆಲೂಯಾ. ಬಿಡಿಸ್ತಾನಾ? ಎಸ್, ಆಮೆನ್. ಓಕೆ, ಸೊ ಮುಂದೆ ಹೋದಮ್ಮ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಕೇಳಿಸ್ಕೊಡ್ರಿ. ಈಗ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ಓಕೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಸಾಕು, ಒಂದು ನಿಮಿಷ. ಇಲ್ಲಿ ನೋಡ್ರಿ, ಕ್ಲೋಸ್. ನೀವು ನನ್ನ ವಾಕ್ಯದ ದೆಸೆಯಿಂದ ಶುದ್ಧೀಕರಣ ಆಗಿದ್ದೀರಿ.
ಓಕೆ, ಯಾವಾಗ ನಾವು ಆ ಕೊಂಬೆ ಬಳ್ಳಿಗೆ ಅಂಟಿಕೊಂಡಿರುತ್ತೋ ಆ ಶುದ್ಧೀಕರಣ ಪ್ರಾರಂಭ ಆಗಿಬಿಟ್ಟಿದೆ. ಪಕ್ಕದಲ್ಲಿ ಹೇಳ್ರಿ, ಶುದ್ಧೀಕರಣ ಪ್ರಾರಂಭ ಆಗಿದೆ. ಮುಕ್ತಾಯ ಆಗಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಮುಕ್ತಾಯ ಆಗಿಲ್ಲ, ಪ್ರಾರಂಭ ಆಗಿದೆ. ಯೇಸು ಸ್ವಾಮಿ ನೀನು ನಂಬಿದೀಯಾ? ನೀನು ಯಾವಾಗ ಯೇಸು ಸ್ವಾಮಿ ನಂಬಿದೆಯೋ ನೀನು ಯೇಸುವಿನಲ್ಲಿ ಅಂಟಿಕೊಂಡಿದ್ದಿ. ಯಾವಾಗ ನೀನು ಯೇಸುವಿನಲ್ಲಿ ಅಂಟಿಕೊಂಡಿದೆಯೋ ಆತನ ವಾಕ್ಯ ನಿನ್ನನ್ನು ತಿದ್ದುವಿಕೆ, ನಿನ್ನನ್ನು ಸರಿಪಡಿಸುವಿಕೆ, ಅದು ಕೆಲಸವನ್ನು ಪ್ರಾರಂಭ ಮಾಡಿದೆ. ದೇವರ ವಾಕ್ಯ ಅದು ಕೆಲಸ ಮಾಡುತ್ತದೆ. ಆಮೇನ್. ಬಂಡೆ ಹಂಗೆ ಹೃದಯ ಇದ್ದರೆ ಅದನ್ನು ಪುಡಿ ಪುಡಿ ಮಾಡ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯ ಹಾಗೆ. ದೇವರ ವಾಕ್ಯವು ನಮಗೆ ಅದು ಆಶೀರ್ವಾದ. ದೇವರ ವಾಕ್ಯ ಅದು ಬೆಳಕು. ಅದಕ್ಕೆ ನಾವು ದೇವರ ವಾಕ್ಯವನ್ನು ಮಾತನಾಡಬೇಕು. ಕನಿಷ್ಠ ಪಕ್ಷ ಆಮೇನಾದರೂ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಕಷ್ಟಪಟ್ಟು ಗಂಟ್ಲು ಒಣಗಂಗೆ ಹೇಳಿದ್ಮೇಲೆ ನೀವು ಆಮೇನ್ ಅನ್ನೋಕ್ಕೆ ಕಷ್ಟ. ಆಮೇನ್ ನೋಡ್ರಿ, ಮತ್ತೆ ನಿಲ್ಲಿಸ್ರಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಅದನ್ನೇ ಓದಮ್ಮ, ರಿಪೀಟ್ ಕೇಳಿಸ್ಕೊಡ್ರಿ. ಈ ಪದಗಳನ್ನ ಎಚ್ಚರಿಕೆ ಕೇಳಿಸ್ಕೊಡ್ರಿ. ನಾನು 10ನೇ ವಚನ ಓದ್ತೀನಿ ನಿಮ್ಮ ಹತ್ರ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಅಂದ್ರೆ ಶುದ್ಧೀಕರಣ ಪ್ರಾರಂಭ ಆಗಿದೆ. ಓಕೆ, ರೈಟ್, ಮುಂದೆ ಹೋದಮ್ಮ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಶುದ್ಧೀಕರಣ ಆಗಬೇಕು. ಪ್ರತಿಯೊಬ್ಬರು ನಾವು ಶುದ್ಧೀಕರಣಕ್ಕೆ ಒಳಗಾಗಬೇಕು. ದೇವರ ವಾಕ್ಯದಿಂದ ಆಗುವಂಥ ಶುದ್ಧೀಕರಣಕ್ಕೆ ಒಳಗಾಗಬೇಕು. ಯಾರ್ಯಾರು ಯೇಸುವನ್ನು ನಂಬಿದ್ದಾರೋ ಅವರು ಶುದ್ಧೀಕರಣ ಪ್ರಾರಂಭ ಆಗಿದೆ. ಹೇಗೆ ಪ್ರಾರಂಭ ಆಯಿತು? ಅದು ಪ್ರಾರಂಭ ಆದದ್ದು ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಶುದ್ಧೀಕರಣ ಪ್ರಾರಂಭ ಆಯಿತು. ಹಲೋ, ಯೇಸು ಸ್ವಾಮಿಯ ರಕ್ತದಿಂದ ಶುದ್ಧೀಕರಣ ಆದವರು. ಆಮೇನ್, ಆಮೇನ್. ಯಾರ್ಯಾರು ಆತನ ನಂಬಿಕೆ ಇಟ್ಟಿದ್ದಾರೋ ಆತನ ರಕ್ತವು ನಮ್ಮನ್ನು ಎಲ್ಲ ಒಂದು ಅಪರಿಶುದ್ಧತೆಯಿಂದ, ಎಲ್ಲ ಪಾಪದ ಹೊಲಸಿನಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿದೆ. ಆದರೆ ಇದು ವಾಕ್ಯದ ಶುದ್ಧೀಕರಣ ಆಗಬೇಕು. ಎಷ್ಟು ವಾಕ್ಯ ಹೋಗ್ತದೋ ಅಷ್ಟು ನಮ್ಮಲ್ಲಿ ಶುದ್ಧೀಕರಣ ಆಗ್ತಾ ಹೋಗ್ತದೆ. ಅಷ್ಟು ಹೆಚ್ಚು ನಾವು ಫಲ ಬೀರ್ತಾ ಹೋಗ್ತೀವಿ. ಎಷ್ಟು ವಾಕ್ಯ ನಮ್ಮಲ್ಲಿ ಹೋಗ್ತಾ ಇರ್ತದೋ, ಅಂದರೆ ಕೊಂಬೆ ಅಂಟಿಕೊಂಡಷ್ಟು ಬಾರಿ ಅದರಿಂದ ಹರಿತಾ ಹೋಗ್ತದೆ ವಾಕ್ಯ. ವಾಕ್ಯದ ಶುದ್ಧೀಕರಣ ಆಗಬೇಕು. ಎಲ್ಲರಿ ನನ್ನಲ್ಲಿ ವಾಕ್ಯದ ಶುದ್ಧೀಕರಣ ಆಗಬೇಕು. ಹೆಚ್ಚೆಚ್ಚು ಆದರೆ ಹೆಚ್ಚೆಚ್ಚು ಫಲ ಬೀರ್ತೀವಿ, ಸ್ವಲ್ಪ ಸ್ವಲ್ಪ ಆದರೆ ಸ್ವಲ್ಪ ಸ್ವಲ್ಪ ಬೀರ್ತೀವಿ. ಆಮೇನ್. ಇದನ್ನೆಲ್ಲ ಯೇಸುನೇ ಹೇಳಿರೋದು. ಆಮೇನ್. ಯಾಕೆ ಹೇಳಿದ? ನಿಮ್ಮ ಆನಂದ, ಆತನ ಆನಂದ ನಿಮ್ಮಲ್ಲಿ ಇರಬೇಕಂತ, ಆ ಆನಂದ ಪರಿಪೂರ್ಣ ಆಗಬೇಕಂತ. ನಮಗೆ ಬಟ್ಟೆ ಕೊಂಡ್ರೆ ಆನಂದ. ಓಕೆ, ಬಾ, ಲೈಫಲ್ಲಿ ನಾನು ಅನ್ಕೊಂಡಿಲ್ಲ ಅಂಥ ಗಿಫ್ಟ್ ಸಿಕ್ತು, ಓ ನನಗೆ ಸಂತೋಷ. ಆದರೂ ಕೂಡ ಅದು ಅಪರಿಪೂರ್ಣ. ಲೈಫಲ್ಲಿ ನಾನು ಅಂದ್ಕೊಂಡಿಲ್ಲ ಅಂಥ ಮನೆ ಕಟ್ಟಿಬಿಟ್ಟೆ, ಆದರೂ ಕೂಡ ಅದು ಅಪರಿಪೂರ್ಣ. ಲೈಫಲ್ಲಿ ನಾನು ಅಂದ್ಕೊಂಡಿಲ್ಲ ಇಂಥ ಬೈಕ್ ಬರ್ತದಂತ, ಆದರೂ ಕೂಡ ಅದು 100% ಅಲ್ಲ. ಒಪ್ಕೊಳ್ತಾರೆ ನನ್ನ ಜೊತೆ? ಆಮೇನ್. ನಿಜವಾದ ತೃಪ್ತಿ ಎಲ್ಲಿ ಗೊತ್ತಾ? ಆತನು ಕೊಡುವಂಥ ಆನಂದ, ಆತನು ಕೊಡುವಂಥ ಸಂತೋಷ, ಆತನು ಕೊಡುವಂಥ ರಕ್ಷಣೆ, ಅದೇ ನಿಜವಾದಂಥ ತೃಪ್ತಿ, ಅದೇ ನಿಜವಂತ ಒಂದು ಆನಂದ. ಆಮೆನ್. ಒಂದು ಹಳೇ ಹಾಡಿದೆ, ನನಗಿರುವ ಸಂತೋಷ ಯೇಸು ಪ್ರಭು ಕೊಟ್ಟನು, ನನಗಿರುವ ಸಂತೋಷ ಈ ಲೋಕವು ಕೊಡಲಿಲ್ಲ. ನನಗಿರುವ ಸಂತೋಷ ಯೇಸು ಪ್ರಭು ಕೊಟ್ಟನು, ಈ ಲೋಕವು ಕೊಡದ ತೆಗೆಯದ ಸಂತೋಷ, ಈ ಲೋಕವು ಕೊಡದ ತೆಗೆಯದ ಸಂತೋಷ. నాకున్న సంతోషము యేసు ప్రభు ఇచ్చెను, నాకున్న సంతోషము ఈ లోకము ఇవ్వలేదే. నాకున్న సంతోషము యేసు ప్రభు ఇచ్చెను, ఈ లోకమిచ్చుట తీసివేయుట సాధ్యము లేదే. ఈ లోకమిచ్చుట తీసివేయుట సాధ్యము లేదే. ಆಮೆನ್. ಹಲ್ಲೆಲೂಯಾ. ನನಗಿರುವಂಥ ಸಂತೋಷ ಯೇಸು ಕೊಟ್ಟಿದ್ದಾನೆ. ನನ್ನ ಸಂತೋಷಕ್ಕೆ ಕಾರಣ ಯೇಸು. ಹಲ್ಲೆಲೂಯಾ. ಆದರೆ ಯೇಸು ಬಯಸೋದೇನು ಗೊತ್ತಾ? ಅದು ಪರಿಪೂರ್ಣ ಆಗಬೇಕು. ನಾವು ಬರೀ ಅರ್ಧದಲ್ಲಿ ತೃಪ್ತಿ ಹೊಂದ್ಬಿಡ್ತೀವಿ ರೀ. ಸ್ವಲ್ಪ ಕೊಟ್ಟರೆ ನಾವು ತೃಪ್ತಿ ಹೊಂದ್ಬಿಡ್ತೀವಿ. ಇಲ್ಲ 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 ಇಲ್ಲ, ಫುಲ್ಲು ದೇವರು ಫುಲ್ ಕೊಟ್ಟನ ಫುಲ್ಲು ತಗೊಂಡು ಎಂಜಾಯ್ ಮಾಡು. ಆಮೇನ್. ಹಲ್ಲೆಲೂಯಾ. ಓಕೆ, ಆ ಆನಂದ ಪರಿಪೂರ್ಣ ಆಗ್ತದೆ ಹೇಗೆ ನೋಡ್ರಿ. ನಾವು ಶುದ್ಧೀಕರಣ ವಾಕ್ಯದಿಂದ ಆಗುವಾಗ ನಾವು ಆತನಲ್ಲಿ ನೆಲೆಗೊಂಡಿರುತ್ತೇವೆ. ಎಲ್ಲಡ್ರಿ, ಆತನಲ್ಲಿ ನೆಲೆಗೊಂಡಿರು. ಗಟ್ಟಿ ಗಟ್ಟಿಗಳು, ಯೇಸುವಿನಲ್ಲಿ ನೆಲೆಗೊಂಡಿರು. ಆತನು ನಿನ್ನಲ್ಲಿ ನೆಲೆಗೊಂಡಿರುತ್ತಾನೆ.
ಓಕೆ, ಅಂದರೆ ಅರ್ಥ ಏನು ಗೊತ್ತಾ? ಸಂಸಾರ, ಮನೆ. ಓಕೆ, ಒಂದು ಮನೆ ನೆಲೆಗೊಂಡಿರು ಅಂದರೆ ವಾಸ ಮಾಡುವುದು. ಯೇಸು ಸ್ವಾಮಿ ನನ್ನಲ್ಲೇ ವಾಸ ಮಾಡಿರ್ಬೇಕಂತ ಹೆಂಗೆ ಎಷ್ಟು ಜನಕ್ಕೆ ಆಸೆ, ಹೆಚ್ಚೆಚ್ಚು ಆತನಿದ್ದಾನೆ ನಮ್ಮಲ್ಲಿ, ಆತನೇ ಇರಬೇಕು ಅಂತ ಎಷ್ಟು ಜನ ಆಸೆ ಎಲ್ಲ ಕಡೆ. ಕೆಲವೊಂದು ಸರಿ ನಾವೇ ಬಿಟ್ಬಿಡ್ತೀವಿ ಅಲ್ಲೆಲ್ಲಿ ಹೋದಾಗ. ಸ್ವಾಮಿ ಸ್ವಲ್ಪ ನೀನು ಹೊರಗೆ ಹೋಗಪ್ಪ ಮನೆಯಿಂದ, ನಾನು ಏನೋ ಬೇರೆ ಕೆಲಸ ಮಾಡಬೇಕು, ನಿನಗೆ ಇಷ್ಟ ಇಲ್ಲ ಅದು. ನನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳೋರು ಕಾಲೇಜಲ್ಲಿ, ಓಕೆ, ನಾನು ಏನನ್ನು ಅವರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಹತ್ರ ಹೋದರೆ, ಓ ಇವನು ಬಂದಪ್ಪ, ಇವನು ಸೈಂಟು ಪುಟ್ಟರಾಜು, ಇವನು ಸಂತ ಬಂದ, ಇವನು ಅವ್ರು ಏನೋ ಮಾತಾಡ್ತಿರ್ತಾರೆ. ಯಾವುದೋ ಒಂದು ಏನೋ ಅಪರಿಶುದ್ಧವಾದಂಥ ಮಾತುಗಳು, ಅಥವಾ ಯಾವುದೋ ಒಂದು ಹುಡುಗಿಯ ಬಗ್ಗೆ ಮಾತು, ಅಥವಾ ಏನೋ ಒಂದು ಈ ಲೋಕದ ಒಂದು ಮಾತುಗಳು ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಹತ್ರ ಹೋದರೆ ಹಿಂಗಂತಾರೆ, ನಿನಗಲ್ಲಪ್ಪ ಇದು, ನೀನು ಬಿಟ್ಬಿಟ್ಟು ಏನಂತ ಕೇಳಿದ್ರೆ ಸಾಕು, ನಿನಗಲ್ಲ. ಅವ್ರು ನಗ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ. ಸೊ ನಾನು ಅನ್ಕೊತೀನಿ, ದೇವರೇ ಸ್ತೋತ್ರ, ಸಂತೋಷ, ನನ್ನನ್ನು ಇವರು ದೂರ ಇಡೋದೇ ಒಳ್ಳೆಯದು ಅಂತ ನಾನು ಸಂತೋಷ ಪಡ್ತಾ ಇರ್ತೀನಿ. ಆಮೇಲೆ ಯಾಕೆಂದ್ರೆ ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಮನೆಯ ಮಾತಲ್ಲ ಅದು, ಅದು ಲೋಕದ ಮಾತು. ಆಮೇಲೆ ಓಕೆ, ಇಲ್ಲಿ ಯೇಸು ನಾನು ಆತನಲ್ಲಿಯೂ ಆತನ ವಾಕ್ಯಗಳು ನನ್ನಲ್ಲಿಯೂ ಶುದ್ಧೀಕರಣ ಆಗ್ತಾ ನಾವು ದೇವರು ನನ್ನಲ್ಲಿ ನಾನು ಆತನಲ್ಲಿ ಇರಬೇಕಂತಂದರೆ ಅದನ್ನು ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಹಲೋ, ತಲೆಗೆ ಬಂದಿದ್ದು ನಾವು ಯೋಚನೆ ಮಾಡ್ತಾ ಹೋಗಬಾರ್ದು. ಸೈತಾನ್ ಕೊಡುವಂಥ ಸುಳ್ಳುಗಳಿಗೆ ನಾವು ತುತ್ತು ಕೊಡಬಾರ್ದು. ಯಾಕೆ? ನಾವು ಆತನಲ್ಲಿ ನೆಲೆಗೊಂಡಿರಬೇಕು, ನಾವು ಆತನ ಜೊತೆಲಿ ವಾಸ ಮಾಡ್ತಾ ಇರಬೇಕು. ಓಕೆ, ಮುಂದೆ ಹೋದಮ್ಮ, ಮುಂದೆ ಹೋದ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಯೇಸುವಿನಲ್ಲಿ ನೆಲೆಗೊಂಡಿರದಿದ್ದರೆ ಅಂದರೆ ಸುಮ್ಮನೆ ಮುಟ್ಟಿ ಬರೋದಲ್ಲ. ಇವಾಗೆಲ್ಲ ಭಾಳ ಜನ ವಿಶ್ವಾಸಗಳು ಮುಟ್ಟಾಟ ಆಡ್ತಾ ಇದ್ದಾರೆ, ಖೋಖೋ ಆಡ್ತಾ ಇದ್ದಾರೆ. ಬೇರೆ ವಾರ ಆದ ನಂತರ ವಾರ ಬೇರೆ ಅಷ್ಟೇ ಸಭೆಗೆ ಬರೋದು. ಆಮೇಲೆ ಬೈಬಿಲ್ ಇಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ, ಸುಮ್ಮನೆ ಬಂದು ಮುಟ್ಟಾಟ. ಸಭೆಗೆ ಹೋಗಿದ್ದ, ಮುಟ್ಟಿ ಬಂದೆ. ಪ್ರಾರ್ಥನೆ ಮಾಡಿದ, ಮುಟ್ಟಿ ಬಂದೆ. ಮನೇಲಿರಲ್ಲ, ಮನೇಲಿ ವಾಕ್ಯ ಇಲ್ಲ. ನೆಲೆಗೊಂಡಿದ್ದರೆ ಅವನು ಫಲ ಬೀರುತ್ತಾನೆ. ಓದಮ್ಮ ಇನ್ನೊಂದ್ಸರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾವು ಯೇಸುವಿನಲ್ಲಿ ನೆಲೆಗೊಂಡಿರದಿದ್ದರೆ ಓಕೆ, ನಾವು ಫಲ ಕೊಡೋದಿಲ್ಲ. ಆಮೆನ್. ನೆಲೆಗೊಂಡಿರೋದಂದ್ರೇನು? ವಾಸ ಮಾಡೋದು. ಅಂದರೆ ಏನರ್ಥ? ನಾವು ಯೇಸುವಿನ ಜೊತೆಯಲ್ಲಿ ವಾಸ ಮಾಡೋದು. ಅಂದರೆ ಏನರ್ಥ? ಯೇಸು ಒಂದು ಮನೆಯಲ್ಲಿ ಯಾರಾದರೂ ಜೊತೆಯಲ್ಲಿ ವಾಸ ಮಾಡಿದರೆ ಅವರು ಜೊತೆಯಲ್ಲಿರುವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಜೊತೆಯಲ್ಲೇ ಅವರು ಟೈಮಿಂಗ್, ಅಂದರೆ ಅವ್ರ ಟೈಮಿಂಗ್ ಇರ್ತದೆ, ಜೊತೆಯಲ್ಲಿ ಅವರು ಅಡುಗೆ ಎಲ್ಲ ಜೊತೆಯಲ್ಲೇ ಮಾಡ್ತಾರೆ. ನೆಲೆಗೊಂಡಿರೋದು ಅಂತಾರೆ ಅದನ್ನು. ಕೆಲವರು ಇದ್ದಾರೆ ಮನೆಯಲ್ಲಿ ಇದ್ದರೂ ಕೂಡ ಇಲ್ದಂಗಿದ್ದಾರೆ. ಅಂದ್ರೆ ಅವ್ರು ಏನನ್ನ ಮಾಡ್ಕೊಳ್ಬೇಡ, ಅಡುಗೆ ಮನೆಗೆ ನಾನು ಹೋಗೋದಿಲ್ಲ, ಅಲ್ಲಿ ನಾನು ಅದನ್ನು ಮಾಡಲ್ಲ, ಕಸ ಎತ್ತಾಕಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ಅವ್ರು ಹೆಂಗಿರ್ತಾರೆ ಅಂದರೆ ಮನೆಯಲ್ಲಿ ಇದ್ದರೂ ಕೂಡ ಏಕಾಂಗಿ ಮರುಭೂಮಿಯಲ್ಲಿ ಒಂಟೆ ಇದ್ದಂಗೆ ಇರ್ತಾರೆ, ಒಂದೇ ಒಂದು ಏಕಾಂಗಿಯಾಗಿ. ನೆಲೆಗೊಂಡಿರೋದಂದ್ರೆ ಹಂಗಲ್ಲ, ವಾಸ ಅಲ್ಲಿರೋದು. ಮುಂದೆ ಹೋದು. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಂದು ನಿಮಿಷ, ಎರಡನೇ ಸರಿ ಯೇಸು ಹೇಳ್ತಿದ್ದಾರೆ ಮತ್ತೆ 5ನೇ ವಚನದಲ್ಲಿ. ಹೌದಾ? ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆ. ಅಂದರೆ ಒಂದೇ ಮಾತನ್ನು ಒಂದೇ ಸಂದರ್ಭದಲ್ಲಿ 2 ಸಾರಿ ಹೇಳಿದ್ರೆ ನೀವೇನು ಮಾಡಬೇಕು? ಹೆಚ್ಚು ಕಿವಿ ಕೊಡಬೇಕು. ಬಗ್ಲಿಗಿರೋ ಹೇಳ್ರಿ, ಹೆಚ್ಚು ಕಿವಿ ಕೊಡ್ರಿ. ಏನಂತ ಹೇಳಿದ್ರು ಯೇಸು ಸ್ವಾಮಿ? ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಹೇಳ್ರಿ, ಎಲ್ಲ ಹೇಳ್ರಿ. ನಾನು ಕರೆಕ್ಟ್. ಇವಾಗ ಹೇಳ್ರಿ, ಹಿಂಗೆ ಹೇಳ್ರಿ, ಯೇಸು ಹೇಳ್ರಿ, ನೀವು ದ್ರಾಕ್ಷೆ ಬಳ್ಳಿ, ನಾನು ನಿನ್ನ ಕೊಂಬೆ. ಓಕೆ, ಓದಮ್ಮ ಮುಂದೆ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಆಮೆನ್. ದೇವರಲ್ಲಿ ನೆಲೆಗೊಂಡಿರುವವರ ಒಂದು ಗುಣಲಕ್ಷಣ ಏನು ಗೊತ್ತಾ? ಅವರು ಹೆಚ್ಚು ಫಲ ಕೊಡುತ್ತಾರೆ. ಯಾರು ಫಲ ಬಂದರೆ ಯಾರಿಗೆ ಲಾಭ? ತೋಟಗಾರನಿಗೆ. ಹಲೋ, ಯಾರು ತೋಟ ನೋಡ್ಕೊತಾ ಇದ್ದಾನಲ್ಲ, ಯಾರು ತೋಟಗಾರ? ತಂದೆ ತೋಟಗಾರ. ಯಾರಿಗೆ ಮಹಿಮೆ? ನೀನು ಹೆಚ್ಚು ಫಲ ಕೊಟ್ಟರೆ ತಂದೆಗೆ ಮಹಿಮೆ. ನೀನು ಹೆಚ್ಚು ಫಲ ಕೊಟ್ಟರೆ ತಂದೆಗೆ ಮಹಿಮೆ, ದೇವರ ರಾಜ್ಯಕ್ಕೆ ಮಹಿಮೆ, ಯೇಸುವಿಗೆ ಮಹಿಮೆ.
ಮುಂದೆ ಓದಿ. ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಶುದ್ಧೀಕರಣಕ್ಕೆ ಒಳಗಾಗದೇ ಇರುವವರು, ದೇವರ ವಾಕ್ಯಕ್ಕೆ ಶುದ್ಧೀಕರಣ ಆಗದೇ ಇರುವವರು, ದೇವರಲ್ಲಿ ಆ ಶುದ್ಧೀಕರಣ ಆಗಿ ನೆಲೆಗೊಳ್ಳದೇ ಇರುವವರು. ಓಕೆ, ನೆಲೆಗೊಳ್ಳೋದಂದ್ರೇನು? ಇವಾಗ ಯೇಸು ಏನು ಮಾಡ್ತಾ ಇದ್ದಾನೆ? ಈಗ ಯೇಸು ಏನು ಮಾಡ್ತಾ ಇದ್ದಾನೆ? ಎಲ್ಲಿದ್ದಾನೆ ಯೇಸು? ನನ್ನಲ್ಲಿದ್ದಾನೆ. ಮತ್ತು ಇನ್ನೊಂದು ಸ್ಥಳದಲ್ಲಿ ಎಲ್ಲೋ ಇದ್ದಾನೆ. ಎಲ್ಲಿದ್ದಾನೆ ಯೇಸು? ಪರಲೋಕದಲ್ಲಿ ಇದ್ದಾನೆ, ತಂದೆ ಬಲಪಾರ್ಶ್ವದಲ್ಲಿ ಕೂತು. ಏನು ಮಾಡ್ತಾನೆ ಯೇಸು? ಪ್ರಾರ್ಥನೆ ಮಾಡ್ತಾನೆ. ವೆರಿ ಗುಡ್. ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಮತ್ತು ಯೇಸು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ನಾನು ಕಾಲ ಮೇಲೆ ಕಾಲ ಹಾಕ್ಕೊಂಡು ಕುಂತ್ರೆ ಹೆಂಗಿರ್ತದೆ? ನಾನು ಆತನಲ್ಲಿ ನೆಲೆಗೊಂಡಿದ್ದೀನಾ? ಹೇಳ್ರಿ. ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ? ಯಾರಿಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ? ನನಗೋಸ್ಕರ, ನಮಗೋಸ್ಕರ. ಏನಕ್ಕಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ? ದೇವರೇ, ನೀನು ಯಾವ ಚಿತ್ತವನ್ನು ನನಗೆ ಕೊಟ್ಟಿದೆಯೋ ನಾನು ಅವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ಅವರು ಸಹ ನಿನ್ನ ಚಿತ್ತವನ್ನು ಮಾಡಲಿ ಎಂದಾಗ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಆತನಲ್ಲಿ ನೆಲೆಗೊಂಡಿದ್ದರೆ ಆ ಚಿತ್ತ ಏನಂತ ಅರ್ಥ ಆಗ್ತದೆ. ಮನೆಯಲ್ಲಿ ಇದ್ದರೆ ಮನೆಯವರ ಸಮಸ್ಯೆ ಏನು, ಮನೆಯವರ ಒಂದು ಸಂಕಟ ಏನು, ದುಃಖ ಏನು ಗೊತ್ತಾಗ್ತದೆ. ನೆಲೆಗೊಂಡಿಲ್ಲ ಅಂದರೆ, ವಾಸ ಮಾಡ್ತಾ ಇಲ್ಲ ಅಂದರೆ ಜೊತೆ ಆತನ ದುಃಖ ಏನು ಗೊತ್ತಾಗಲ್ಲ, ಆತನ ಒಂದು ಸಮಸ್ಯೆ ಏನು ಗೊತ್ತಾಗಲ್ಲ, ಏನು ಅಲ್ಲಿ ನಡೀತಾ ಇದೆ ಗೊತ್ತಾಗಲ್ಲ. ನಾವು ಆತನಲ್ಲಿ ನೆಲೆಗೊಂಡಿರ್ಬೇಕು. ಹೆಚ್ಚು ಫಲ ಕೊಡುತ್ತೇವೆ, ತಂದೆಗೆ ಮಹಿಮೆ ಆಗ್ತದೆ. ನಾವು ಹೆಚ್ಚು ಫಲ ಬೀರೋದ್ರಿಂದ ಆತನಿಗೆ ಸಂತೋಷ, ದೇವರ ರಾಜ್ಯ ಬೆಳೀತದೆ. ಕೆಲವರು ಮಾತ್ರ ಆಮೇಲೆ ಹೇಳಿದ್ರು. ಇರಲಿ, ಅರ್ಥ ಆಗ್ತದೆ ನಿಮಗೆ ಇನ್ನು ಮುಂದೆ. ಓಕೆ, ಮುಂದೆ ಕಂಟಿನ್ಯೂ ಮಾಡು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನನ್ನಲ್ಲಿ ನೆಲೆಗೊಂಡಿರದೇ ಇರುವಂಥ ಕೊಂಬೆಯನ್ನು ಇಲ್ಲಿ ಹೇಳ್ತದೆ, ಅದನ್ನು ಕತ್ತರಿಸಿ ಅದನ್ನು ಬೆಂಕಿಯಲ್ಲಿ, ಅದನ್ನು ಕೂಡಿ ಹಾಕಿ ಬೆಂಕಿಯಲ್ಲಿ ಹಾಕುತ್ತಾರೆ. ಎಂಥ ದುರ್ಸ್ಥಿತಿ ನೋಡ್ರಿ. ದೇವರಿಗೆ ಒಂದು ಬಾರಿ ಅಂಟಿಕೊಂಡ ನಂತರ ಅಲ್ಲಿ ಒಣಗುವಂಥ ಒಂದು ಆಸ್ಪದವೇ, ಅವಕಾಶವೇ ಇಲ್ಲ. ದೇವರ ಮಕ್ಕಳು ಒಂದು ಬಾರಿ ಆತನಲ್ಲಿ ಅಂಟಿಕೊಂಡರೆ ಅದು ಒಣಗುವಂಥ ಆಸ್ಪದವೇ ಇಲ್ಲ. ಆತನ ಯಾಕೆ ಇಟ್ಟಿದ್ದಾನೆ? ನೀನು ಹೆಚ್ಚು ಫಲ ಬೀರಬೇಕಂತ, ಹೆಚ್ಚು ಫಲ ಬೀರಬೇಕಂತ. ಆಮೆನ್. ಯೇಸು ತಂದೆಯ ಸಮಯವನ್ನು ಆತನು ಗುರುತಿಸ್ತಾ ಇದ್ದನು. ಓಕೆ, ಇಲ್ಲಿ ಶಿಷ್ಯರ ಹತ್ರ ಮಾತನಾಡ್ತಾ ಯೇಸು ಸ್ವಾಮಿ ಒಂದು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ಒಂದು ವಚನ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನ, ಅಲ್ಲಿ ನೋಡ್ರಿ ಸಮರಿಯ ಸ್ತ್ರೀಯ ಜೊತೆ ಮಾತನಾಡುತ್ತಾ ಯೇಸು ಸ್ವಾಮಿ ಅಲ್ಲಿ ಏನು ಹೇಳ್ತಾ ನೋಡ್ರಿ. ನಾವು ಬೇರೆ ಬೇರೆ ಕಡೆ ನಾವು ವಾಕ್ಯದಲ್ಲಿ ನೋಡಿದ್ದೇವೆ, ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ. ಎಲ್ಲಡ್ರಿ, ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ. ಹಿಂಗೆ ಅಂದು ಹೇಳ್ರಿ, ಬಹಳ ಕಡಿಮೆ. ಸ್ವಲ್ಪ ದುಃಖದ ಮುಖದಲ್ಲಿ ಇಟ್ಕೊಂಡು ಹೇಳ್ರಿ, ಬಹಳ ಕಡಿಮೆ. ಕೆಲಸ ಮಾಡೋರಿಲ್ಲ, ಆತ್ಮಗಳನ್ನು ದೇವ್ರ ರಾಜ್ಯಕ್ಕೆ ಸೇರಿಸೋರು ಇಲ್ಲ, ಕಡಿಮೆ. ಸುವಾರ್ತೆ ಹೇಳೋರಿಲ್ಲ, ಏನೋ ಅವರನ್ನು ದೇವ್ರ ರಾಜ್ಯದಲ್ಲಿ ಸೇರಿಸೋರಿಲ್ಲ, ಕಡಿಮೆ, ಭಾಳ ಕಡಿಮೆ. ಪ್ರಾರ್ಥನೆ ಮಾಡೋರು ಎಷ್ಟು ಜನ ಇದ್ದೀರಿ? ಪ್ರಾರ್ಥನೆ ಮಾಡೋರು ಬೆಳೆ ಹೆಚ್ಚಾಗಿದೆ, ಪ್ರಾರ್ಥನೆ ಮಾಡೋರು ಎಷ್ಟು ಜನ ಇದ್ದೀರಿ? ಎಸ್, ನಾವು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡ್ಬೇಕು ಗೊತ್ತಾ? ಪ್ರಾರ್ಥನೆ ಮಾಡ್ತಾ, ಸ್ವಾಮಿ ಕೆಲಸಗಾರರನ್ನು ಕಳುಹಿಸು, ಆ ಸುಗ್ಗಿಯನ್ನು ಕಣಜದಲ್ಲಿ ಸೇರಿಸುವವರನ್ನ ಕಳುಹಿಸು, ಆ ಕಣಜದಲ್ಲಿ ಅವರು ಕೂಡಿಸುವವರನ್ನು ಹೆಚ್ಚಿಸು, ಕೊಯ್ಯುವವರನ್ನು ಹೆಚ್ಚಿಸು. ಅದೇ ಪ್ರಾರ್ಥನೆ ಮಾಡ್ಬೇಕ್ರಿ. ಆಮೇನ್, ಹಲ್ಲೆಲೂಯಾ. ಓಕೆ, ಓದಮ್ಮ 35ನೇ ಒಂದು ವಚನ ನೋಡ್ರಿ. ಇಲ್ಲಿ ಬೆಳೆ ಹೆಚ್ಚಾಗಿದೆ, ಕೆಲಸಗಾರ ಕಡಿಮೆ ಅಂತ ಮತ್ತಾಯನು ಬರೆದಂಥ ಆ ಶಿಷ್ಯನು ಮತ್ತಾಯನು ಬರೀತಾನೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಬರೀತಾರೆ ಬೆಳೆ ಹೆಚ್ಚಾಗಿದೆ, ಕೆಲಸಗಾರ ಕಡಿಮೆ. ಆದರೆ ಯೋಹಾನನು ಯೇಸು ಹೇಳಿದ್ದನ್ನು ಏನು ಬರೀತಾನೆ ನೋಡ್ರಿ. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ. ಶಿಷ್ಯರಿಗೆ ಯೇಸು ಹೇಳ್ತದೇನೆ, ಇನ್ನೂ 4 ತಿಂಗಳೈತ್ ಬಿಡಪ್ಪ, ಸುಗ್ಗಿ ಇನ್ನೂ ಲೇಟು, ಇನ್ನೂ ಟೈಮ್ ಅದ. ನಾನು ಇನ್ನೂ ಸ್ವಲ್ಪ ಮದುವೆ ಮಾಡ್ಕೊಂಡು, ನಾನು ಸ್ವಲ್ಪ ಮಕ್ಕಳನ್ನ ಆಡ್ದು, ಆಮೇಲೆ ಸ್ವಲ್ಪ ವಯಸ್ಸು ಮೆತ್ತಗಾದ್ಮೇಲೆ ಆಮೇಲೆ ನಾನು ಹೋಗಿ ಸುವಾರ್ತೆ ಹೇಳ್ತೀನಿ. ನೋ, ಟೈಮ್ ಈಗ. ನಾವ್ ಇಸ್ ದ ಟೈಮ್. ಇದು ತಂದೆಯ ಸಮಯದಲ್ಲಿ ನಾವಿದ್ದೇವೆ, ಇದು ಸುಗ್ಗಿಯ ಸಮಯ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡ್ರಿ ಅಂತ ಹೇಳ್ತಾನೆ. ಓದಮ್ಮ.
ಓದು. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ. ನಿಮ್ಮ ಕಣ್ಣುಗಳನ್ನು ಎತ್ತಿ ಹೊಲಗಳನ್ನು ನೋಡಿರಿ. ನಿಮ್ಮ ಕಣ್ಣುಗಳನ್ನು ಎತ್ತಿ ಹೊಲಗಳನ್ನು ನೋಡಿರಿ. ಎಲ್ಲ ಹೇಳ್ರಿ, ನನ್ನ ಕಣ್ಣುಗಳನ್ನು ಎತ್ತಿ ಹೊಲವನ್ನು ನೋಡುತ್ತೇನೆ. ಇದು ಸುಗ್ಗಿ ಬಹಳ ಇದೆ, ಕೆಲಸಗಾರ ಕಡಿಮೆ ಅನ್ನುವಂಥ ಮಾತಲ್ಲ. ಅದಕ್ಕಿಂತ ಇನ್ನೂ ತೀವ್ರವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಮಾತು ಇದು. ಯೇಸು ಸ್ವತಃವಾಗಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು. ಏನಂತ ಹೇಳ್ತಾನೆ? ನಿಮ್ಮ ತಲೆ ಎತ್ತು ನೋಡ್ರಿ, ಹೊಲಗಳನ್ನು ನೋಡ್ರಿ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಅವು ಬೆಳ್ಳಗಾಗ್ಬಿಟ್ಟಿದ್ದಾವೆ. ರೈತನ ನೋಡೋದೆ ಅದು. ಯಾವಾಗ ಬೆಳ್ಳಗಾಯ್ತಪ್ಪ, ಯಾವಾಗ ನಾನು ಕೊಯ್ಲಪ್ಪ ಅಂತ ಅವನು ಎದುರು ನೋಡ್ತಾ ಇರ್ತಾನೆ ಸುಗ್ಗಿ ಸಮಯದಲ್ಲಿ. ನಾವೆಲ್ಲರೂ ಕಣ್ಣು ತೆರೆದು ನೋಡಬೇಕಾಗಿದೆ. ನಮ್ಮ ಪ್ರಾರ್ಥನೆಯಲ್ಲಿ ಆಗಬೇಕಂತ ಸಂಗತಿ ಏನು ಗೊತ್ತಾ? ಕಣ್ಣು ತೆರೆದು ನಾವು ನೋಡಬೇಕು. ಯವ್ವನ ಮಕ್ಕಳು ಬಳ್ಳಾರಿಯಲ್ಲಿದ್ದಾರೆ, ಯವ್ವನ ಒಂದು ಚಿಕ್ಕ ಮಕ್ಕಳು ಬಳ್ಳಾರಿಯಲ್ಲಿದ್ದಾರೆ. ಸ್ತ್ರೀ ಪುರುಷರು ಅವರು ದೇವರನ್ನು ನಂಬದೇ ಇರುವಂಥ ಜನರಿದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಆಗಬೇಕಂತ ಕೆಲಸ ಏನು ಗೊತ್ತಾ? ಕಣ್ಣು ತೆರೆದು ನೋಡು, ಕಣ್ಣು ತೆರೆದು ನೋಡು. ಪಕ್ಕದಲ್ಲಿ ಹೇಳ್ರಿ, ಕಣ್ಣು ತೆರೆದು. ಯೇಸು ಹೇಳಿದ, ಕಣ್ಣು ತೆರೆದು ಸುಗ್ಗಿಯನ್ನು ನೋಡು. ಇದು ಏನು ಸಮಯ? ಇದು ಸುಗ್ಗಿಯ ಸಮಯ. ಇದು ದೇವರ ಸಮಯ. ಇದು ಈಗ ಸುಗ್ಗಿಯ ಸಮಯ. ಸುಗ್ಗಿಯ ಸಮಯದಲ್ಲಿ ಯಾರಾದರೂ ಕೈ ಮುದುರಿ ಕೂತ್ಕೊಳ್ತಾರಾ? ಇಲ್ಲ. ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಅವನು ಅಲ್ಲೇ ಹೊಲದಲ್ಲೇ ಕುಂತಿರ್ತಾನೆ. ಸುಗ್ಗಿ ಮತ್ತೆ ಬಂದು ಯಾರನ್ನು ಕಳ್ತನ ಮಾಡ್ಕೊಂಡು ಹೋದ್ರೆ ಅಂತ ಅಲ್ಲೇ ಮಲಗ್ತಾನೆ, ಅಲ್ಲೇ ಇರ್ತಾನೆ, ಅಲ್ಲೇ. ಬಳ್ಳಾರಿಯಲ್ಲಿ ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ, ಸೈತಾನ ವಶದಲ್ಲಿದ್ದಾರೆ. ನಾನಾ ಒಂದು ರೋಗದಲ್ಲಿ, ದುರ್ಮರಣದಲ್ಲಿ, ದುರ್ಘಟನೆಯಲ್ಲಿ, ಅಪಘಾತದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ. ಕತ್ತಲೆಯಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಸೈತಾನ ವಶದಲ್ಲಿದ್ದಾರೆ. ಕಣ್ಣೆತ್ತಿ ನೋಡು. ಕೊಯ್ಲಿಗೆ ಸಿದ್ಧವಾಗಿದೆ. ಸುಗ್ಗಿ ಬೆಳ್ಳಗಿದೆ, ಕಾಣಬೇಕು ಸ್ಪಷ್ಟವಾಗಿ. ನಮಗೆ ಪ್ರಾರ್ಥನೆ ಮಾಡುವವರಿಗೆ ಅದು ಕಾಣ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಅಂತಂದರೆ ಅಂಟಿಕೊಂಡಿರಬೇಕು. ಬಳ್ಳಿಗೆ ಕೊಂಬೆ ಅಂಟಿಕೊಂಡಿರಬೇಕು. ಆತನಲ್ಲಿ ನೆಲೆಗೊಂಡಿದ್ದರೆ ಆತನ ಹೃದಯ ಬಡಿತ ಏನು, ಆತನ ತವಕ ಏನು, ಆತನ ನೋವೇನು ನಮಗೆ ಅರ್ಥ ಆಗ್ತದೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಇದು ಕೊಯ್ಯುವ ಸಮಯ. ಬೇರೆ ಸುಗ್ಗಿಯ ಸಮಯ ಮಾತ್ರ ಅಲ್ಲ, ಇದು ಕೊಯ್ಯುವಂಥ ಸಮಯ. ಇದು ಕೊಯ್ಯುವಂಥ ಸಮಯ. ಪಕ್ಕದಲ್ಲಿ ನೋಡ್ರಿ, ಇದು ಸುಗ್ಗಿ ಸಮಯ ಮಾತ್ರವಲ್ಲ, ಇದು ಕೊಯ್ಯುವಂಥ ಸಮಯ. ಅಂದರೆ ನಾವು ಅಸ್ತ್ರಗಳು ಇಟ್ಕೊಂಡು ರೆಡಿ ಇರಬೇಕು. ಹಲ್ಲೆಲೂಯಾ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನೀವು ವಿದ್ಯಾಭ್ಯಾಸ ಮಾಡುವಂಥ ಸ್ಥಳದಲ್ಲಿ, ನೀವಿರುವಂಥ ಮಾರುಕಟ್ಟೆಗಳಲ್ಲಿ, ನೀವಿರುವಂಥ ವ್ಯಾಪಾರ ಸ್ಥಳದಲ್ಲಿ, ನೀವಿರುವಂಥ ಮನೆಗಳಲ್ಲಿ, ಅಕ್ಕ ಪಕ್ಕ ಇರಿ ಎಲ್ಲ ಸುಗ್ಗಿ ಸಿದ್ಧವಾಗಿದೆ. ಪೌಲನಿಗೆ ಒಂದು ದರ್ಶನವಾಯಿತು. ಏನಂತ ದರ್ಶನ ಆಯ್ತು ಗೊತ್ತಾ? ಆ ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳ್ತದೆ, ಅವನು ಮೆಕದೋನಿಯ ಒಂದು ಪ್ರದೇಶದಿಂದ ಅವನೊಂದು ಕನಸಿನಲ್ಲಿ ನೋಡ್ತಾನೆ. ಏನಂತ ನೋಡ್ತಾನೆ ಗೊತ್ತಾ? ಆ ಮೆಕದೋನಿಯದ ಜನರು ಅವರು ಕೂಗಿಕೊಳ್ತಾ ಇದ್ದಾರೆ, ಪೌಲನೇ ನಮಗೆ ಬಂದು ಸಹಾಯ ಮಾಡು, ಪೌಲನೇ. ಅವರು ರಕ್ಷಣೆ ಹೊಂದಿಲ್ಲ. ಆ ರಕ್ಷಣೆ ಹೊಂದಿದೆ ಇರುವಂಥ ಜನರು ಕೂಗಿಕೊಂಡು ಕರಿತಾ ಇದ್ದಾರೆ, ಪೌಲನನ್ನು ಕರಿತಾ ಇದ್ದಾರೆ. ಇಲ್ಲಿ ಪೌಲನ ಕರಿತಾ ಇಲ್ಲ, ಸುವಾರ್ತೆ ಇನ್ನೂ ಹೇಳಿಲ್ಲ. ಅಲ್ಲಿ ನಿಸ್ಸಹಾಯ ಪರಿಸ್ಥಿತಿಯಲ್ಲಿರುವಂಥ ಜನರಿದ್ದಾರೆ, ಅನೇಕ ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ನೋವಿನಲ್ಲಿರುವಂಥ ಜನರಿದ್ದಾರೆ. ಅವರು ಕರಿತಾ ಇದ್ದಾರೆ. ಆಗ ಪೌಲನು ಆತನು ತನ್ನ ಪ್ರಯಾಣವನ್ನು ಮೆಕದೋನ್ಯಕ್ಕೆ ಹೋಗಿ ಅವರಿಗೆ ಸುವಾರ್ತೆ ಹೇಳ್ತಾನೆ. ನಿನ್ನೆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಾವು ಇಲ್ಲಿ ಸೇರಿ ಬಂದಿದ್ವಿ. ಶನಿವಾರ ಯಾರ್ಯಾರು ಪ್ರಾರ್ಥನೆ ಬರ್ತಾ ಇಲ್ಲೋ ದಯಮಾಡಿ ಬನ್ನಿರಿ. ಬಳ್ಳಿ ಎಲ್ಲಿರ್ತದೋ ಕೊಂಬೆ ಅಲ್ಲೇ ಇರಬೇಕು. ಕೊಂಬೆ ಬಳ್ಳಿಗೆ ಅಂಟಿಕೊಂಡಿರಬೇಕು. ಸಮಯ ಮಾಡಿಕೊಂಡು, ಸಮಯ ಯಾರಿಗೂ ಇರೋದಿಲ್ಲ, ಎಲ್ಲರೂ ನಾವು ಸಮಯವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಸಮಯ ಬಂದಾಗ ನಾನು ಪ್ರಾರ್ಥನೆ ಮಾಡ್ತೇನೆ, ಸಮಯ ಸಂದರ್ಭ ಬಂದಾಗ ನಾನು ಸುವಾರ್ತೆ ಹೇಳ್ತೇನೆ ಅಂದರೆ ಆಗೋದಿಲ್ಲ. ನಿಮಗೆ ಸಮಯ ಬರೋದಿಲ್ಲ, ನೀವು ಸುವಾರ್ತೆ ಹೇಳೋದಿಲ್ಲ, ನೀವು ಇನ್ನೊಬ್ಬರಿಗಾಗಿ ನೀವು ಪ್ರಯಾಸ ಪಡೋದಿಲ್ಲ. ಬಂದರೆ ಅದು, ಬರದಿದ್ದರೆ ನಾನು ಫ್ರೀ ಆದರೆ, ನೀನು ಫ್ರೀ ಆಗದೇ ಇದ್ದರೆ, ನನಗೆ ಕೊಟ್ಟರೆ, ನಿನಗೆ ಕೊಡದೇ ಇದ್ದರೆ, ಕಣ್ಣೆತ್ತಿ ನೋಡು. ಸುಗ್ಗಿ ಬೆಳ್ಳಗಿದೆ,
ಕೊಯ್ಯುವವರಿಗೆ ಆತನು ಕೂಲಿಯು ದೊರೆಯುತ್ತದೆ. ಓಕೆ, ಮುಂದೆ ಹೋದಮ್ಮ, ಬೇಗ ಬೇಗ ಓದು. ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ, ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಸಂತೋಷವಾಗುವುದು. ಮುಂದೆ ಹೋದು. ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂತ ಅಂದ್ರೆ ನೀವು ಪಡಲಿಲ್ಲ ಶ್ರಮೆ ಬಿತ್ತಲಿಕ್ಕೆ. ಹಲೋ, ನಿಮ್ಮ ಹಿಂದ್ಗಡೆ ಸುಮಾರು ಜನ ಬಂದಿದ್ದಾರೆ, ಅವರು ಮಾಡಿದ್ದಾರೆ ಪ್ರಯಾಸ. ಓದು ಓದು ಓದು. ನೀವು ಕಷ್ಟ ಮಾಡದಂತ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಎಲ್ಲರೇ, ದೇವರು ನಮ್ಮನ್ನು ನಾವು ಕಷ್ಟಪಡದ ಸುಗ್ಗಿಯನ್ನು ಕೊಯ್ಯುವುದಕ್ಕೆ ಕಳಿಸಿದ್ದಾನೆ. ಅಣ್ಣ, ಎಷ್ಟು ಕಷ್ಟ ಗೊತ್ತಣ, ಸುವಾರ್ತೆ ಹೇಳ್ಬೇಕು, ಎಷ್ಟು ಕಷ್ಟ ಗೊತ್ತಣ. ದೇವ್ರು ಹೇಳ್ತದಾನೆ, ನೀನೇನು ಕಷ್ಟ ಮಾಡೋದೇ ಬೇಕಾಗಿಲ್ಲ, ಕೊಯ್ಬೇಕು. ನೀನು ಸರಿ ರೆಡಿ ಇದ್ದಾರೆ, ಜನ ಕೇಳ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಶನಿವಾರ ಪ್ರಾರ್ಥನೆಯಲ್ಲಿ ಆದಂಥ ಘಟನೆ ಹೇಳ್ತಾ ಇದ್ದೇನೆ. ನಾನು ಯಾವ ರೀತಿಯಲ್ಲಿ ಪೌಲನ್ನು ನೋಡಿದ್ನೋ ಆ ರೀತಿಯಲ್ಲಿ ಇಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ವಿ. ಓಕೆ, ಎಲ್ಲ ದಿಕ್ಕಿನ ಸುಸಾಯಿ ಮೇರಿ ಟೀಚರ್ ಅವರು ಪ್ರಾರ್ಥನೆ ನಡೆಸ್ತಾಯಿದ್ರು. ಎಲ್ಲ ದಿಕ್ಕಿಗೆ ನಾವು ಈ ಒಂದು ಪೂರ್ವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ ಅವ್ರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು. ಆತ್ಮ ಪ್ರೇರೇಪಣೆಯಿಂದ ಅಲ್ಲಿರುವಂಥ ಜನರನ್ನು ಆಶೀರ್ವಾದ ಮಾಡ್ತಾಯಿದ್ವಿ. ನಾನು ಸಹ ಆಶೀರ್ವಾದ ಮಾಡ್ತಾಯಿದ್ದೆ, ನಾನು ಸಹ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಲ್ಲಿರುವಂಥ ಜನರು ಕರೀತಾ ಇದ್ದಾರೆ, ಅಲ್ಲಿರುವಂಥ ಜನರು ಎಲ್ ಶಡೈ ಸಭೆಯನ್ನು ಕರೀತಾ ಇದ್ದಾರೆ. ಈ ದಿಕ್ಕಿನಲ್ಲಿರುವಂಥ ಜನರು ಅವರು ನಿಮ್ಮನ್ನು ಕರೀತಾ ಇದ್ದಾರೆ. ರಕ್ಷಣೆ ಹೊಂದದೇ ಇರುವವರು, ರಕ್ಷಣೆ ಹೊಂದಿದಂಥ ಆ ರಕ್ತದಿಂದ ತೊಳೆಯಲ್ಪಟ್ಟಂಥ ಆ ದೇವರ ಮಕ್ಕಳನ್ನು ಅವರು ಜನರು ಕರೀತಾ ಇದ್ದಾರೆ. ಸುಗ್ಗಿ ಸಿದ್ಧವಾಗಿದೆ, ಕೊಯ್ಲಿಯ ಸಮಯ ಇದು. ಇನ್ನೂ 4 ತಿಂಗಳಿದೆ ಅಂತ ನಾವು ಆರಾಮಾಗಿ ಕುಂತ್ಕೊಳ್ಳೋ ಹಾಗಿಲ್ಲ. ಪಾಸ್ಟ್ರೇ, ನಮ್ಮ ಕಷ್ಟ ಏನು ಕಷ್ಟ ಹೇಳ್ಕೊಳ್ಳಾರ್ದು ಕಷ್ಟ ಐತಿ ಪಾಸ್ಟ್ರೇ. ಏನು ಕಷ್ಟ ಇದ್ರು ನಿನ್ನನ್ನು ಕಳಿಸಿದಾತ ಆ ಕೆಲಸನೇ ಕೊಟ್ಟಿರೋದು. ನೀನು ಎಲ್ಲ ಬಿಟ್ಟು ಫಸ್ಟು ಆತನ ಕೆಲಸ ಮಾಡಬೇಕು. ಯಾಕೆ ಸಂತೋಷ ಪರಿಪೂರ್ಣ ಆಗ್ತಾಯಿಲ್ಲ ಗೊತ್ತಾ? ಆ ದೇವರ ಆನಂದ ನಮ್ಮಲ್ಲಿ ಅದು ಪರಿಪೂರ್ಣ ಯಾಕೆ ಆಗ್ತಾ ಇಲ್ಲ ಗೊತ್ತಾ? ಆತನು ಏನಕ್ಕಾಗಿ ನಮಗೆ ಆನಂದ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೋ, ಅಥವಾ ಅದು ಪರಿಪೂರ್ಣ ಆಗಬೇಕಂತ ಬಯಸ್ತಾ ಇದ್ದಾನೋ, ಅದರಲ್ಲಿ ಆಸಕ್ತರಲ್ಲ, ಅದರಲ್ಲಿ ನಾವು ನೆಲೆಗೊಂಡಿಲ್ಲ, ನಾವು ಪ್ರಾರ್ಥಿಸ್ತಾ ಇಲ್ಲ. ಮುಂದೆ ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ನೀವು ನಡುವೆ, ಅವರು ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಹೋಗಿ ಸುಮ್ಮನೆ ಸುಗ್ಗಿಯನ್ನು ಕೊಯ್ತಾ ಇದ್ದೀರಿ ಅಷ್ಟೇ. ಅದು ಆ ಸಮಯ ಇದು. ನಾವೇನೋ ಅಂದ್ಕೊಳ್ತೇವೆ, ನಾನು ಏನೋ ಕಷ್ಟಪಡಬೇಕು, ಇಲ್ಲ, ನೀನೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೀನು ಸುವಾರ್ತೆಯನ್ನು ಹೇಳಬೇಕಷ್ಟೆ. ನಿನ್ನ ಕತೆ ದೇವರ ಕತೆ ಹೇಳ್ಬೇಕು, ಸಾಕ್ಷಿ ಆಗಬೇಕಷ್ಟೆ. ಎಲ್ಲಡ್ರಿ, ನನ್ನ ಕತೆ ಯೇಸುವಿನ ಕತೆ. ಮತ್ತು ನಿನ್ನ ಕಥೆಯಲ್ಲಿ ಯೇಸುವಿನ ಕತೆ ಇಲ್ಲದಂತ ಹೇಳಿದ್ರೆ ಅದು ಕತೆ, ಅದು ದೊಡ್ಡ ಕತೆ. ಅದು ನಿನ್ನ ಕಥೆಯಲ್ಲಿ ಯೇಸುವಿನ ಕತೆ ಇರಬೇಕು. ಆಮೇನ್. ನಿನ್ನ ಕಥೆಯಲ್ಲಿ ಯೇಸು ಇರಬೇಕಂದ್ರೆ ಅರ್ಥ ಏನು? ಯೇಸು ಬಂದ ನಂತರ ನಿನಗೆ ಆದಂಥ ಕತೆ ಬದಲಾವಣೆ. ನಿನ್ನ ಗತ ಹೇಗೆ ಮಾರ್ಪಾಟಾಯಿತು, ಹೇಗೆ ನೀನು ಯೇಸುವನ್ನು ನೀನು ನಂಬಿದಿ, ಹೇಗೆ ಯೇಸು ನಿನಗೆ ಆಶೀರ್ವಾದ ಮಾಡ್ದ, ಆರೋಗ್ಯ ಕೊಟ್ಟ, ಯೇಸು ನಿನ್ನನ್ನು ಬಿಡುಗಡೆ ಮಾಡ್ದ, ಆ ಕಥೆಯನ್ನು ಹೇಳಬೇಕು. ಆಗದು ನಿನ್ನ ಕತೆ ನಿಜವಾದ ಕತೆ. ಆ ಕತೆಗೆ ಕಿವಿ ಕೊಡ್ತಾರೆ. ಹಲ್ಲೆಲೂಯಾ. ಎರಡು ಹೇಳಬೇಕು. ನಿನ್ನ ಕತೆ ಹೇಳ್ರಿ, ನನ್ನ ಕತೆ, ಯೇಸುವಿನ ಕತೆ. ಆಮೇನ್. ಓಕೆ, ಇವಾಗ ವಿಲ್ ಗೋ ಟು ಲಾಸ್ಟ್ ವರ್ಸ್. 15ನೇ ಅಧ್ಯಾಯ ಲಾಸ್ಟ್ ವಚನಗಳು ಕೆಲವು. ನಾವು ಎಲ್ಲಿ ಬಿಟ್ಟಿವಿ ಅಲ್ಲಿಂದ ಹೋದಮ್ಮ. 15 ಯೋಹನ 15. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡ್ರಿ, ನೆಲೆಗೊಂಡಿದ್ರೇನೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದ್ರಿ. ದೇವರಲ್ಲಿ ನೆಲೆಗೊಂಡ ಅಂದ್ರೆ ನೀನು ಹೆಂಗ ಪಲ್ಟಿ ಹೊಡೆದು ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗಲ್ಲ. ಹಲೋ, ಎಲ್ಲಲ್ರಿ, ನಾನು ಆತನಲ್ಲಿಯೂ ಆತನ ವಾಕ್ಯಗಳು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಡಿದರು ನನಗೆ ಉತ್ತರ ಸಿಗುತ್ತದೆ. ಸುಮ್ಮನೆ ದೇವರು ಉತ್ತರ ಕೊಡಲ್ರಿ, ನೆಲೆಗೊಂಡಿರಬೇಕು. ಸುಮ್ಮನೆ ಬಂದು ಗಂಟೆ ಹೊಡೆದ್ರಲ್ಲ ಉತ್ತರ ಸಿಗಲ್ಲ. ನೆಲೆಗೊಂಡಿರ್ಬೇಕು. ಎಲ್ಲಡ್ರಿ, ನೆಲೆಗೊಂಡಿರಬೇಕು, ವಾಸ ಮಾಡಬೇಕು, ಜೊತೆಗಿರಬೇಕು. ಓಕೆ, ಇನ್ನು ಗಂಭೀರತೆಯಿಂದ ಕೇಳಿಸ್ಕೊಳ್ರಿ. ಈಗ ಮುಕ್ತಾಯಕ್ಕೆ ಬಂದಿದ್ದೇನೆ. 8ನೇ ವಚನ ಓದಮ್ಮ.
ನೀವು ಬಹಳ ಫಲ ಕೊಡುವುದರಿಂದಲೇ ಆ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ನೋಡ್ರಿ, ನೀವು ಪ್ರಾರ್ಥನೆ ಮಾಡಿದಾಗ, ನೆಲೆಗೊಂಡಿದ್ದು ಪ್ರಾರ್ಥನೆ ಮಾಡಿದಾಗ ನೀವು ಹೆಚ್ಚು ಫಲ ಬೀರ್ತೀರಿ, ತಂದೆಗೆ ಮಹಿಮೆ ಆಗ್ತದೆ. ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಈ ರೀತಿಯಲ್ಲಿ ಶಿಷ್ಯರಾಗಬೇಕು. ನಾನು ಆತನಲ್ಲಿ ನೆಲೆಗೊಂಡಿದ್ದು, ಆತನು ನನ್ನಲ್ಲಿ ನೆಲೆಗೊಂಡಿದ್ದು, ನಾನು ಆತನಿಗೆ ಪ್ರಾರ್ಥನೆ ಮಾಡಿದಾಗ ತಂದೆಗೆ ಮಹಿಮೆ ಆಗುವಂಥ ಅಂಥ ಶಿಷ್ಯತ್ವದಲ್ಲಿ ನಾವು ಇರಬೇಕು. ಸುಮ್ಮನೆ ನಾನು ಎದೆ ಬಡ್ಕೊಂಡು ನಾನು ಶಿಷ್ಯ ಅಂತ ಎದೆ ಬಡ್ಕೊಂಡ್ರೆ ಅಲ್ಲ ಶಿಷ್ಯನು. ಭಾನುವಾರ ನಂತರ ಭಾನುವಾರ ನಾನು ಆರಾಧನೆಗೆ ಬಂದರೆ ಅಲ್ಲ ಶಿಷ್ಯನು. ನೆಲೆಗೊಂಡಿರಬೇಕು. ಆತನ ವಾಕ್ಯ ನನ್ನಲ್ಲಿ ನೆಲೆಗೊಂಡಿರಬೇಕು. ಪ್ರಾರ್ಥಿಸಬೇಕು, ಉತ್ತರ ಸಿಗುತ್ತದೆ, ತಂದೆಗೆ ಮಹಿಮೆ ಆಗ್ತದೆ. ನಿಮಗೆ ಉತ್ತರ ಸಿಕ್ಕಾಗ ನೀವು ಹೆಚ್ಚು ಫಲ ಬೀರೋರಾಗಿರ್ತೀರಿ. ಆಮೇನ್. ತಂದೆಗೆ ಮಹಿಮೆ ಆಗ್ತದೆ. ಓಕೆ, ಮುಂದೆ ಹೋದಮ್ಮ. ನೆಕ್ಸ್ಟ್ ವಚನ 9. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ತಂದೆ ನನ್ನನ್ನು ಪ್ರೀತಿಸಾಗೆ ನಾನು ನಿಮ್ಮನ್ನು, ಯೇಸು ನಮ್ಮನ್ನು ಪ್ರೀತಿಸಿದ್ದಾನೆ. ಎಷ್ಟು ಜನಕ್ಕೆ ಸಂದೇಹ ಇದೆ? ಡೌಟ್ ಇದೆಯಾ ಏನಾದರೂ? ಯೇಸು ನಮ್ಮನ್ನು ಪ್ರೀತಿಸಲಿಲ್ವಾ? ತಂದೆ ಹೇಗೆ ಪ್ರೀತಿಸಿದಾನೋ ಹಾಗೆ ಪ್ರೀತಿಸಿದ್ದಾನೆ. ಓಕೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಇವಾಗ ಬೇರೆ ನನ್ನಲ್ಲಿ ನೆಲೆಗೊಂಡಿರಿ ಅಂತ ಹೇಳ್ತಾ ಇಲ್ಲ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಇಲ್ಲಿ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಹಲೋ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಿರು. ನೀನು ಯೇಸುವಿನಲ್ಲಿ ಪ್ರೀತಿಯಲ್ಲಿ ನೆಲೆಗೊಂಡಿದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾ? ಗ್ಯಾರಂಟಿ ಖಚಿತ ಹೆಂಗೆ ಗೊತ್ತಾ? ನೀನು ಯೇಸುವಿನಲ್ಲಿ ನೆಲೆಗೊಂಡಿರುವಾಗ, ಯೇಸುವಿನಿಗೆ ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ, ನೀನು ಹೆಚ್ಚು ಫಲ ಬೀರುತ್ತಾ ಇದ್ದ ಹಾಗೆ, ತಂದೆಗೆ ಮಹಿಮೆ ಆಗ್ತಾ ಇದ್ದ ಹಾಗೆ, ನೀನು ಆತನ ಶಿಷ್ಯನಾಗ್ತಾ ಇದ್ದ ಹಾಗೆ, ನೀನು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರ್ತಿ. ಹೇಳ್ರಿ, ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಹೇಳ್ರಿ, ಯೇಸುವಿನಲ್ಲಿ ನೆಲೆಗೊಂಡಿರಬೇಕು, ಆತನ ಪ್ರೀತಿಯಲ್ಲಿಯೂ ನೆಲೆಗೊಂಡಿರಬೇಕು. ಇದಕ್ಕೆ ಅರ್ಥ ಬೇರೆ ಇದೆ. ದೇವರಲ್ಲಿ ನೆಲೆಗೊಂಡಿರೋದು ಬೇರೆ, ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರೋದು ಬೇರೆ. ಆನಂದ ಪರಿಪೂರ್ಣ ಆಗಬೇಕು. ಆಮೇನ್. ಆನಂದ ಪರಿಪೂರ್ಣ ಆಗಬೇಕು. ಪಕ್ಕದಲ್ಲಿ ನೋಡ್ರಿ, ಯೇಸು ಆತನ ಆನಂದ ನಿನ್ನಲ್ಲಿ ಪರಿಪೂರ್ಣ ಆಗುತ್ತದೆ. ಯಾವಾಗ? ಆತನ ನೆಲೆಗೊಂಡಿದ್ದು, ಆತನಿಗೆ ನಾವು ಪ್ರಾರ್ಥನೆ ಮಾಡುತ್ತಾ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ. ಓಕೆ, ಮುಂದೋದು. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವುದು ಅಂದರೆ ದೇವರಿಗೆ ವಿಧೇಯರಾಗಿರುವುದು. ಹಲ್ಲೆಲೂಯಾ. ನಾವು ಜೊತೆಗಿದ್ದು ಬೇರೆ ಮನೆಯಲ್ಲಿ ಒಬ್ರಿಗೊಬ್ರು ಜೊತೆಗೆ ಇರ್ತೀವಿ, ಆದರೆ ಒಬ್ರಿಗೊಬ್ರು ಎದುರು. ಅಪ್ಪ ಅಮ್ಮ ಮಾತು ಕೇಳಲ್ಲ, ಮನೆಯಲ್ಲೇ ಇರ್ತೀವಿ ಎದುರು. ನೀವು ಯೇಸುವಿನಲ್ಲಿ ನೆಲೆಗೊಂಡಿದ್ದೀರಿ ಅನ್ನೋಕ್ಕೆ ಗುರುತೇನು ಗೊತ್ತಾ? ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀರಿ. ಓಕೆ, ಈಗ ಲಾಸ್ಟ್ ವಚನ, ಈ ಒಂದು ಎಂಡ್, ಕೊನೆಯ ನನ್ನ ಆಜ್ಞೆ, ಅದನ್ನು ಓದ. 10ನೇ ವಚನ ಇನ್ನೊಂದ್ಸರಿ ಓದು. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ದೇವರ ಆಜ್ಞೆಗಳನ್ನು ನಾವು ಅದನ್ನು ವಿಧೇಯರಾದರೆ, ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾದರೆ ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರ್ತೇವೆ. ಮುಂದೆ ವಚನ ಓದು. ಇವಾಗ ಓದು. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈಗ ಹೇಳ್ತಾನೆ, ನನ್ನ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮಲ್ಲಿ ಇದ್ದು ಅದು ಪರಿಪೂರ್ಣ ಆಗಬೇಕಂತ ಇದನ್ನೆಲ್ಲ ಹೇಳಿದ್ದೇನೆ. ಆತನು ದ್ರಾಕ್ಷೆ ಬಳ್ಳಿ, ನಾವು ಕೊಂಬೆ. ಓಕೆ, ಆತನಲ್ಲಿ ನಾನು ನೆಲೆಗೊಂಡಿರಬೇಕು, ಆತನ ವಾಕ್ಯಗಳು ನನ್ನಲ್ಲಿ ನೆಲೆಗೊಂಡಿರಬೇಕು. ನಾನು ತಂದೆಗೆ ಮಹಿಮೆ ಪಡಿಸುವಂತೆ ನಾನು ಆತನ ಶಿಷ್ಯನಾಗುತ್ತೇನೆ. ಆತನ ಶಿಷ್ಯನಾಗುವುದು ಮಾತ್ರವಲ್ಲ, ಆತನಿಗೆ ವಿಧೇಯನಾಗಿ ನಾನು ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರ್ತೇನೆ. ಆಮೆನ್. ಹಲ್ಲೆಲೂಯಾ. ಈ ರೀತಿಯಲ್ಲಿ ಆತನ ಆನಂದ ನನ್ನಲ್ಲಿಯೂ, ಆ ಆನಂದವು ಪರಿಪೂರ್ಣವಾಗುತ್ತದೆ. ಹಲ್ಲೆಲೂಯಾ. ಮನೆಗೆ ಹೋದ ನಂತರ ನೀವು ಈ ಒಂದು ಅಧ್ಯಾಯವನ್ನು ಓದ್ರಿ, 16, 17.
ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯೇಸು ಅಲ್ಲಿಗೆ ಮುಕ್ತಾಯ ಮಾಡಲಿಲ್ಲ, ಮತ್ತೆ ಪವಿತ್ರಾತ್ಮನ ಬಗ್ಗೆ ಹೇಳ್ತಾನೆ. ಪವಿತ್ರಾತ್ಮ ಏನು ಮಾಡ್ತಾನಂತೆ 16ನೇ ಅಧ್ಯಾಯದಲ್ಲಿ ನೀವು ಹೋದ್ರಿ, ಮುಖ್ಯಾಂಶ ಅಲ್ಲಿ ಏನು ಮಾಡ್ತಾನೆ ಪವಿತ್ರಾತ್ಮ ಗೊತ್ತಾ? ಮನವರಿಕೆ ಮಾಡುವಂಥ ಪವಿತ್ರಾತ್ಮನ. ಇವಾಗ ನಾನು ವಾಕ್ಯ ಹೇಳ್ತಾ ಇರಬೇಕಾದ್ರೆ ಆ ವಾಕ್ಯಕ್ಕೆ ಅನುಗುಣವಾಗಿ ನನ್ನ ಜೀವನದಲ್ಲಿ ಏನೋ ಇಲ್ಲ ಅಂತ ಅನಿಸುವಾಗ ಮನವರಿಕೆ ಆಗ್ತದೆ. ನಾನು ತಂದೆಯಲ್ಲಿ ನೆಲೆಗೊಂಡಿದ್ದೀನಾ? ಇಲ್ಲ. ವಾಕ್ಯ ನನ್ನಲ್ಲಿದೆಯಾ? ಇಲ್ಲ. ನಾನು ತಂದೆಯಲ್ಲಿ ನಾನು ನೆಲೆಗೊಂಡಿಲ್ಲ, ಆತನ ವಾಕ್ಯ ನನ್ನಲ್ಲಿ ನೆಲೆಗೊಂಡಿಲ್ಲ, ಅದಕ್ಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಮನವರಿಕೆ ಆಗ್ತದೆ. ಮನವರಿಕೆ ಆದಾಗ ಏನು ಮಾಡಬೇಕು? ಪವಿತ್ರಾತ್ಮನು ಆತನು ಪಾಪದ ಮನವರಿಕೆಯನ್ನು ಮಾಡುತ್ತಾನೆ, ಆತನು ನೀತಿಯ ಒಂದು ಮನವರಿಕೆಯನ್ನು ಮಾಡ್ತಾನೆ, ಮತ್ತು ಆತನು ನ್ಯಾಯ ತೀರ್ಪಿನ ಒಂದು ಮನವರಿಕೆ ಮಾಡ್ತಾನೆ. ಓಕೆ, ಆಮೇನ್, ಹಲ್ಲೆಲೂಯಾ. ಯಾರಿಗೆ? ಕ್ರೈಸ್ತವರಿಗೆ ಮಾತ್ರ ಅಲ್ಲ, ಅಂದರೆ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಲೋಕದಲ್ಲಿರೋರಿಗೂ ಸಹ ಆ ಪವಿತ್ರಾತ್ಮನೇ ಆತನೇನು ಮಾಡ್ತಾನೆ ಗೊತ್ತಾ? ಮನವರಿಕೆಯನ್ನು ಮಾಡುತ್ತಾನೆ. ಅವರು ಪಾಪಕ್ಕೆ ಪ್ರಾಯಶ್ಚಿತ್ತರಾಗುವಂತೆ ಆತನು ಮಾಡುತ್ತಾನೆ. ಅದಕ್ಕೆ ಅನ್ಯ ಭಾಷೆಯಲ್ಲಿ ಮಾತನಾಡೋದು ಬಹಳ ಪ್ರಾಮುಖ್ಯ. ಯಾಕೆ ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು? ನಮ್ಮ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದಾದರೆ ನಮಗೆ ತಿಳಿದಿರುವಂಥ ಒಂದು ಪಾಪಗಳು ಅಥವಾ ನಮಗೆ ತಿಳಿದಿರುವಂಥ ವಿಷಯಕ್ಕಾಗಿ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಪವಿತ್ರಾತ್ಮನಿಗೆ ಅವರ ಹೆಸರು ಹಿಡಿದು, ನಾನು ಒಂದು ವೇಳೆ ಹೇಮಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅವಳು ರಕ್ಷಣೆ ಹೊಂದಿಲ್ಲ ಅಂದ್ಕೊಡ್ರಿ, ಅವಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅನ್ಯ ಭಾಷೆಯಲ್ಲಿ ನಾನು ಮಾಡುವಾಗ ನನ್ನ ಬುದ್ಧಿಯಿಂದ ಪ್ರಾರ್ಥನೆ ಮಾಡಿದರೆ, ಹೇಮ ಅಂದರೆ ಅವಳು ಹಂಗಲ್ಲ, ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ನಾನು ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ನಾನು ಆ ರೀತಿಯಲ್ಲಿ ನನ್ನ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ಬೋದು. ಆದರೆ ಪವಿತ್ರಾತ್ಮನು ನನ್ನ ಪ್ರಾರ್ಥನೆಯಲ್ಲಿ ಅವನ ಜೊತೆಯಲ್ಲಿ ನಾನು ತೊಡಗಿದ್ದು ಪ್ರಾರ್ಥನೆ ಮಾಡಿದರೆ, ಅವಳಿಗೆ ಏನು ಅವಶ್ಯಕತೆ ಇದೆಯೋ, ಹೃದಯದಲ್ಲಿ ಆಗುವಂಥ ಒಂದು ವೇದನೆ, ಹೃದಯದಲ್ಲಿಂಥ ಸಮಸ್ಯೆ, ಅವುಗಳನ್ನು ಅವನು ಅದನ್ನು ಸರಿಪಡಿಸುತ್ತಾನೆ. ಮೊದಲನೇದಾಗಿ ಪಾಪದಲ್ಲಿ ಇದ್ದಾಳೆ ಅನ್ನುವಂಥ ಮನವರಿಕೆ ಆಗಬೇಕು. ಅನೇಕರಿಗೆ ನಾನು ಪಾಪನೇ ಮಾಡಿಲ್ಲ ಅಂತ ಅವ್ರಿಗೆ, ನಾನು ಪರಲೋಕ ನೇರವಾಗಿ ಹೋಗ್ತೀನಿ, ನಾನು ಯಾವ ವ್ಯಭಿಚಾರ ಮಾಡಿಲ್ಲ, ನಾನು ಯಾವ ಸುಳ್ಳು ಹೇಳಿಲ್ಲ, ನಾನು ಯಾರನ್ನ ಕೂನಿ ಮಾಡಿಲ್ಲ, ಯಾರಿಗೆ ನಾನು ಒಂದು ಇದು ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಾನು ನೇರವಾಗಿ ನಾನು ಪರಲೋಕ ಹೋಗ್ತೀನಿ ಅಂತ ಸ್ವನೀತಿ ಜಾಸ್ತಿ ಇದೆ. ಸ್ವನೀತಿ. ಯಾರೂ ಪಾಪ ಮಾಡಿ ಪಾಪಿಗಳಾಗೋದಿಲ್ಲ. ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ ನಾವು. ಪಾಪ ಮಾಡಿ ಯಾರೂ ಪಾಪ ಆಗೋದಿಲ್ಲ, ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ. ಆಮೇನ್. ದೇವರು ಆ ಮನೆಯವರಿಕೆಯನ್ನು ಪವಿತ್ರಾತ್ಮನ ಮಾಡುತ್ತಾನೆ. ಸೊ 16ನೇ ಅಧ್ಯಾಯದಲ್ಲಿ ಆ ಪವಿತ್ರಾತ್ಮನ ಮಾಡುವಂಥ ಕೆಲಸವನ್ನು ಹೇಳುತ್ತಾ 17ನೇ ಅಧ್ಯಾಯ ಯೇಸುವಿನ ಪ್ರಾರ್ಥನೆ, ಇದನ್ನು ಹೇಳಿ ಮುಕ್ತಾಯ ಮಾಡ್ತಾನೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. 17ನೇ ಅಧ್ಯಾಯದಲ್ಲಿ ಯೇಸುವಿನ ಪ್ರಾರ್ಥನೆ ಇದೆ. ಯೇಸು 3 ಭಾಗ ಇದೆ ಪ್ರಾರ್ಥನೆಯಲ್ಲಿ, ಯೇಸುವಿನ ಪ್ರಾರ್ಥನೆಯಲ್ಲಿ. ಇಡೀ 17ನೇ ಅಧ್ಯಾಯ ನೀವು ಹೋಗಿ ಓದ್ರಿ. ಮೊದಲನೇ ಭಾಗದಲ್ಲಿ ಪ್ರಾರ್ಥನೆ ಏನು ಗೊತ್ತಾ? ಯೇಸುವಿನ ಪ್ರಾರ್ಥನೆ ತನಗಾಗಿ ತಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಹಿ ಈಸ್ ಪ್ರೇಯಿಂಗ್ ಫಾರ್ ಹಿಮ್ಸೆಲ್ಫ್. ತನಗಾಗಿ ತಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ನಮಗಾಗಿ ನಾವು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಒಂದು ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ? ದೇವರ ಸಮಯದಲ್ಲಿ ತಕ್ಕ ಕೆಲಸವನ್ನು ನಾವು ಮಾಡುವಂತೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಆಮೇನ್, ಹಲ್ಲೆಲೂಯಾ. ಹೆಚ್ಚು ಫಲ ಬೀರುವಾಗ ತೋಟಗಾರನಿಗೆ ಮಹಿಮೆ ಆಗ್ತದೆ, ಆತನಿಗೆ ಸಂತೋಷ ಆಗ್ತದೆ. ನಾವು ಹೆಚ್ಚು ಫಲ ಬೀರುವಂತೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಾವು ನೆಲೆಗೊಂಡಿರುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಪ್ರೀತಿಯಲ್ಲಿ ನೆಲೆಗೊಂಡಿರುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವು ವಿಧೇಯರಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯದಿಂದ ಬರುವಂಥ ಎಲ್ಲ ತಿದ್ದುಪಡಿಗಳನ್ನು ನಾನು ಅಳವಡಿಸ್ಕೊಳ್ಳೋದಕ್ಕಾಗಿ ನಾನು ಪ್ರಾರ್ಥನೆಯಲ್ಲಿ ಇರಬೇಕು. ನನಗೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಳ್ಬೇಕು. ದೇವರ ಚಿತ್ತ ನೆರವೇರ್ತದೆ. ಮೊದಲನೇದಾಗಿ ನನಗೋಸ್ಕರ ಯೇಸು ತನಗೋಸ್ಕರ ತಾನು ಪ್ರಾರ್ಥನೆ ಮಾಡಿದ. 2ನೇ ಭಾಗ ಯೇಸು ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡೋದು ಗೊತ್ತಾ? ತಂದೆ, ನೀನು ಕೊಟ್ಟಂಥ ಮಹಿಮೆ, ಆಗ ಪ್ರೀತಿಯನ್ನು ಕೊಟ್ಟ, ತಂದೆ ಕೊಟ್ಟ ಪ್ರೀತಿಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ದ. ಈಗ ಪ್ರಾರ್ಥನೆಯಲ್ಲಿ ಏನು ಹೇಳ್ತದೆ ಗೊತ್ತಾ? 17ನೇ ಅಧ್ಯಾಯದಲ್ಲಿ ನೀನು ಕೊಟ್ಟಂಥ ಮಹಿಮೆಯನ್ನು ನಾನು ಇವರಿಗೂ ಕೊಟ್ಟಿದ್ದೇನೆ. ನೀನು ಕೊಟ್ಟ ಮಹಿಮೆ, ತಂದೆ ಮಹಿಮೆ ಯೇಸು ಸ್ವೀಕರಿಸಿದ್ದಾನೆ. ಯೇಸು ಸ್ವೀಕರಿಸಿದಂಥ ತಂದೆ ಮಹಿಮೆಯನ್ನು ತನ್ನ ಶಿಷ್ಯರಿಗೆ ಕೊಟ್ಟಿದ್ದಾನೆ. ನೀವಾಗಲೇ ಮಹಿಮೆಯಿಂದ ತುಂಬಿಸಲ್ಪಟ್ಟವರಾಗಿದ್ದೀರಿ. ಅದಕ್ಕಾಗಿ ನಾವು ಆತನಲ್ಲಿ ನೆಲೆಗೊಂಡಿರಬೇಕು. ಆ ಮಹಿಮೆ ಪ್ರತ್ಯಕ್ಷವಾಗಬೇಕು. ಜನರು ಯೇಸುವನ್ನು ಕಾಣಬೇಕು. ಜನರು ನಮ್ಮ ಹೆಸರನ್ನು ಗುರುತಿಡಿದು ನಮ್ಮನ್ನು ನೋಡುವಾಗ ಹೆಸರಿನಿಂದ ಗುರುತಿಸಬಾರ್ದು. ನಮ್ಮಲ್ಲಿರುವಂಥ ವ್ಯಕ್ತಿಯನ್ನು ನೋಡಿ ಆ ಯೇಸುವನ್ನು ಗುರುತಿಸಬೇಕು, ಆ ಪ್ರೀತಿಯನ್ನು ಗುರುತಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. 3ನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 3ನೇ ಭಾಗ ಯೇಸುವಿನ ಪ್ರಾರ್ಥನೆ 17ನೇ ಯೋಹಾನ ಬರೆದ ಸುವಾರ್ತೆ ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಕೇಳಿಸ್ಕೊಳ್ರಿ, ಎಚ್ಚರಿಕೆಯಿಂದ ಈಗ ಕೇಳಿಸ್ಕೊಳ್ರಿ. ದೇವರ ಮಹಿಮೆ ಇದೆ, ನಾವು ಆತನಲ್ಲಿ, ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದೆ.
ನಾವು ಆ ದೇವರಿಗೆ ಮಹಿಮೆ ಪಡುವಂತೆ ನಾವು ಹೆಚ್ಚೆಚ್ಚು ಫಲ ಬೇರಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದಾ? ಇದೆಲ್ಲ ಇದೆ, ಇದೆಲ್ಲ ಇದೆ. 12ನೇ ವಚನ ಓದು. ಯೋಹಾನ ಬರೆಸುವಾರ್ತೆ 15:12 ಕೊನೆಯ ವಚನ ಇದು ಕ್ಲೋಸಿಂಗ್. ಓಕೆ, ಎಲ್ಲರೂ ಕೇಳಿಸ್ಕೊಳ್ರಿ. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು, ಶಾಸ್ತ್ರದ ಮಾತು ನೆರವೇರುವಂತೆ. 12 15 12 11 ಓದಿದ್ವಲ್ಲ, ನಾನು ಆನಂದ ಪರಿಪೂರ್ಣವಾಗಬೇಕಂತ ಓದಿದ್ವಲ್ಲ, ಇದನ್ನೆಲ್ಲ ಹೇಳಿದ್ದೇನೆ. ಅದಾದ ನಂತರ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಇದು ಆಜ್ಞೆ. ಇದಕ್ಕೆ ಆಪ್ಷನ್ ಇಲ್ಲ ರೀ, ನಿಮಗೆ ಚಾಯ್ಸ್ ಇಲ್ಲ. ಕೌನ್ ಬನೇಗ ಕ್ರೋರ್ಪತಿ 1 2 3 4 ಆಪ್ಷನ್ ಇಲ್ಲ ರೀ, ನೋ ಆಪ್ಷನ್ ಎಂಟ್ರಿ. ಒಂದೇ ಒಂದು ಆಜ್ಞೆ. ಯೇಸು ಸ್ವಾಮಿ ಹೇಳಿದಂಥ ಆಜ್ಞೆ ಏನು ಗೊತ್ತಾ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸಿದಾನ? ಸ್ವಲ್ಪ ಪ್ರೀತಿಸಿದಾನ? ಎಷ್ಟು ಜಾಸ್ತಿ ಪ್ರೀತಿಸಿದಾನ? ಆತನ ಪ್ರೀತಿ ಎಷ್ಟೋ ಇದೆಯಾ, ಸ್ವಲ್ಪ ಇದೆಯಾ? ಎಷ್ಟೋ ಇದೆ. ಮತ್ತು ಅಷ್ಟು ದೊಡ್ಡ ಪ್ರೀತಿಯನ್ನು ನೀವು ಹೊಂದಿಕೊಂಡ ಮೇಲೆ ಆತನು ಹೇಳ್ತಾನೆ, ಒಬ್ಬರನ್ನೊಬ್ಬರು ನೀವು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ. ನಾವು ಆತನಲ್ಲಿ ನೆಲೆಗೊಂಡು, ಓಕೆ, ಈಗ ಇದನ್ನು ಹೇಳ್ತಾ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ಇವಾಗ ಅನ್ನ ನೋಡಿ ಹೇಳ್ರಿ, ದೇವರು ಆಜ್ಞೆ ಕೊಟ್ಟಿದ್ದಾನೆ, ಪ್ರೀತಿಯಿಂದ ಹೇಳ್ರಿ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಯೇಸುವಿನ ಆಜ್ಞೆ ಆಗಿದೆ. ಗಂಡ ಎಲ್ಲೋ ನೋಡ್ತದಾನೆ, ಹೆಂಡ್ತಿ ಹಿಂಗೆ ತಿರುಗಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ಆಜ್ಞೆ ಆಗಿದೆ. ಇನ್ನು ಕೆಲವರು ಮನೆಗೆ ಬಾ ನೋಡ್ಕೊತೀನಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಓಕೆ, ಯೇಸುವಿನ ಕೊನೆಯ ಪ್ರಾರ್ಥನೆ ಏನಾಗಿತ್ತು ಗೊತ್ತಾ? ನಮ್ಮೆಲ್ಲರಿಗೋಸ್ಕರ. ಆಮೆನ್. ಕೇಳಿಸ್ಕೊಳ್ರಿ. ಇದನ್ನು ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವ ರೀತಿಯಲ್ಲಿ ತಂದೆ ನಾನು ಅಂದರೆ ಯೇಸು ಸ್ವಾಮಿ ನಾವು ಒಂದೇ ಆಗಿದ್ದೆವೋ ಹಾಗೆಯೇ ಇವರೆಲ್ಲರೂ ಸಹ ಒಂದೇ ಆಗಿರಲಿ. ಅಲ್ಲಿ ಆಜ್ಞೆ ಒಂದೇ ಆಜ್ಞೆಯನ್ನು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇಲ್ಲಿ ಯೇಸುವಿನ ಪ್ರಾರ್ಥನೆ 17ನೇ ಅಧ್ಯಾಯದಲ್ಲಿ ಏನು? ತಂದೆ ಯೇಸು ಹೇಗೆ ಒಬ್ಬರೇ ಆಗಿದ್ದಾರೋ, ಅಂದರೆ ತಂದೆಯನ್ನು ನೋಡಿದರೆ ಯೇಸು ನೋಡಿದರೆ ತಂದೆ ನೋಡ್ದಂಗೆ ಆಗುತ್ತೆ, ತಂದೆಯನ್ನು ನೋಡಿದರೆ ಯೇಸುವಿನಲ್ಲಿ ಆತನ ಪ್ರೀತಿ ಕಾಣುತ್ತೆ. ಒಂದೇನಾ ಅವರಿಬ್ಬರು? ಹೌದಾ ಇಲ್ವಾ? ಒಂದೇ. ಅವರ ಆಲೋಚನೆ ಒಂದೇ, ಅವ್ರು ಮಾಡುವಂಥ ಕೆಲಸ ಒಂದೇ. ತಂದೆ ಒಬ್ಬರನ್ನ ಸಿಟ್ಟು ಮಾಡೋದು, ಮಗ ಒಬ್ಬರನ್ನ ಪ್ರೀತಿ ಮಾಡೋದು ಇಲ್ಲ. ಅವರ ಸ್ವಭಾವನೇ ಪ್ರೀತಿಯ ಸ್ವಭಾವ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. ತಂದೆ ಪ್ರೀತಿ ಯೇಸುವಿನಲ್ಲಿ ಶಿಲುಬೆಯಲ್ಲಿ ಕಾಣುತ್ತೆ. ಅವರು ಒಂದೇ. ಪಕ್ಕದಲ್ಲಿ ನೋಡಿಲ್ರಿ, ಅವರು ಒಂದೇ. ಗಂಡ ಹೆಂಡತಿಗೆ ಹೇಳಿ, ಹೆಂಡತಿ ಗಂಡಗೆ ಅವರು ಒಂದೇ. ಹೇಳ್ರಿ ಕೈ ತೋರಿಸಲ್ರಿ, ಒಂದೇ. ಅವರು ಒಂದೇ. ಇವಾಗ ನೀವು ಹೆಂಗಿರ್ಬೇಕು? ನಾವು ಒಂದೇ ಆಗಿರ್ಬೇಕು. ಹೇಳ್ರಿ ಒಂದೇ. ಸೈತಾನ್ ಅಲ್ಲೇ ತರ್ತಾನೆ ನೋಡ್ರಿ. ಇವರೆಲ್ಲರೂ ಒಂದೇ ಆಗಿರ್ಬೇಕಂತ. ಎಲ್ ಶಡೈ ಸಭೆ ಎಲ್ಲರೂ ಒಂದೇ ಆಗಿರ್ಬೇಕು. ನಾವೆಲ್ಲ ಒಂದೇ. ಹೇಳ್ರಿ ಒಂದೇ ಶರೀರ, ಆತನೊಬ್ಬನೇ ಶಿರಸ್ಸು. ನಾವು ನೋಡಿಲ್ಲ, ಎರಡು ಅವು ಇದಾವಂತ ಕೇಳಿಸ್ಕೊಂಡಿವಿ. ಓಕೆ, ನೋಡಿಲ್ಲ, ಕಥೆಗಳಲ್ಲಿ ಕೇಳಿಸ್ತೀನಿ. 2 ಎಡೆ 10 ಎಡೆ 2 ಎಡೆ ಎಲ್ಲದೋ ಗೊತ್ತಿಲ್ಲ. ಆದರೆ ನಮಗೆ ಒಂದೇ ಶಿರಸ್ಸು. ಯಾರು? ನಮ್ಮ ಪ್ರೀತಿಸುವಂಥ ನಮ್ಮ ಕರ್ತನು, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕಾಯುವುದು ಕಾಪಾಡುವಂಥ ಯೇಸು, ಆತನೊಬ್ಬನೇ. ನಾವು ಆತನ ಜೊತೆ ಸೇರಿ ನಾವು ಕೂಡ ಏನಾಗಬೇಕು? ಆಮೆನ್. ಹಲ್ಲೆಲೂಯಾ. ಇವತ್ತು ಅನೇಕ ಒಡಕುಗಳು, ವಿಚಾರಗಳು ಬೇರೆ ಬೇರೆ ಇದೆ. ಒಬ್ಬರನ್ನೊಬ್ಬರು ಪ್ರೀತಿಸಲಿಕ್ಕೆ ಯೋಚನೆಗಳೇ ಇಲ್ಲ. ಭಾಳ ವಿಭಜನೆ, ಭಾಳ. ಓಕೆ, ನಾವೆಲ್ಲರೂ ಒಂದೇ ಆಗಿದ್ದೇವೆ. ಹಲ್ಲೆಲೂಯಾ. ಯೇಸುವಿನ ಪ್ರೀತಿ ನನ್ನಲ್ಲಿಯೂ, ಆ ಪ್ರೀತಿಯು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಾನು ಹೇಳಿದ್ದೇನೆ. ಕಣ್ಣು ಮುಚ್ಕೊಳ್ಳೋಣ. ಓ ಹಲ್ಲೆಲೂಯಾ. ಕಣ್ಣು ಮುಚ್ಕೊಳ್ತಾ ಇರುವಾಗ ಯಾರು ಎದ್ದೇಳಬೇಡ್ರಿ, ದಯಮಾಡಿ ಪ್ಲೀಸ್ ಎದ್ದೇಳಬೇಡ್ರಿ. ಕಣ್ಣು ಮುಚ್ಕೊಂಡು ಗಂಭೀರವಾಗಿ ಈ ಸಮಯವನ್ನು ನಾವು ಒಂದೇ ಆಗಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ಹಾಕ್ಕೊಳ್ಳೋಣ ಪ್ರಿಯರೇ.
ಓ ಹಲ್ಲೆಲೂಯಾ. ವಿಭಿನ್ನ ಯೋಚನೆಗಳು. ನಾವು ಒಂದೇ ಆಗಿರುವುದಾದರೆ ನಮ್ಮ ಮಾತು, ನಮ್ಮ ಭಾಷೆ, ಆತ್ಮಗಳ ರಕ್ಷಣೆ. ನಾವು ಒಂದೇ ಆಗಿರುವುದಾದರೆ ಆ ಯೇಸುವಿನ ಆಲೋಚನೆ ನಮ್ಮ ಆಲೋಚನೆ. ನಾವು ಒಂದೇ ಆಗಿರುವುದಾದರೆ ನಶಿಸಿ ಹೋಗುವವರು ಒಬ್ಬರಾದರೂ ಇರಬಾರ್ದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕು. ಆತನ ಯೋಚನೆಯೇ ನಮ್ಮ ಯೋಚನೆ ಆಗಿರ್ತದೆ. ಓ ಹಲ್ಲೆಲೂಯಾ. ನಾವು ಒಂದೇ ಆಗಿರುವುದಾದರೆ ದೇವರ ರಾಜ್ಯ, ಆತನ ನೀತಿಗಾಗಿ ತವಕ ಪಡುವವರಾಗಿರಬೇಕು. ಓ ಹಲ್ಲೆಲೂಯಾ. ನಾವು ಶಾರೀರಿಕವಾಗಿ ಒಂದೇ ಆಗಿರುವುದಲ್ಲ, ನಾವು ಮೊಟ್ಟ ಮೊದಲು ಆತ್ಮಿಕವಾಗಿ, ಆತ್ಮಿಕ ವಿಷಯಗಳಲ್ಲಿ ಒಂದೇ ಮನಸ್ತತ್ವ, ಒಂದೇ ವಿಚಾರ, ಒಂದೇ ಆಲೋಚನೆ. ನಶಿಸಿ ಹೋಗಬಾರ್ದು, ರಕ್ಷಣೆ ಹೊಂದಬೇಕು. ನಶಿಸಿ ಹೋಗಬಾರ್ದು, ರಕ್ಷಣೆ ಹೊಂದಬೇಕು. ಬೆಳೆಯು ಅದು ಸಿದ್ಧವಾಗಿದೆ, ಬೆಳೆಯು ಬೆಳ್ಳಗೆ ಅದು ನಿಂತಿದೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣೆತ್ತಿ ಪ್ರತಿಯೊಬ್ಬರು ನಾವು ನೋಡುವಂಥದ್ದು ಬಹಳ ಪ್ರಾಮುಖ್ಯ. ಬಳ್ಳಾರಿಗೆ ನಮ್ಮ ಅವಶ್ಯಕತೆ ಇದೆ, ಯೇಸುವಿನ ಅವಶ್ಯಕತೆ ಇದೆ, ಯೇಸುವಿನ ಪ್ರೀತಿಯ ಅವಶ್ಯಕತೆ ಇದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆಯ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರಿ, ನನಗೋಸ್ಕರ ಕಾಯ್ಬೇಡ್ರಿ, ನೀವು ಪ್ರಾರ್ಥನೆ ಮಾಡಿರಿ, ಸ್ವರವೆತ್ತರಿ. ಓ ಕರ್ತನ ಆತ್ಮರು ಏನು ಹೃದಯಲಾಗ್ತದನೋ, ಏನು ಕಲಗ್ತಾ ಇದ್ದನೋ ಅವುಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಓ ರಾ ಬಾ 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 ಬಾ. ದೇವರು ನಿಮ್ಮನ್ನು ಇಟ್ಟಂಥ ಆ ಶಾಲೆ, ಆ ಕಾಲೇಜು, ಆ ಒಂದು ಸಂಸ್ಥೆ, ಆ ಒಂದು ಉದ್ಯೋಗದ ಸ್ಥಳ, ಅದನ್ನು ಆತನು ನಿಮ್ಮನ್ನು ಅಲ್ಲಿ ಇಟ್ಟಿರುವಂಥ ಕಾರಣ ಆತನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿದ್ದವರಾಗಿ, ಓ ಹಲ್ಲೆಲೂಯಾ, ಆ ಪ್ರೀತಿಯು ನಿಮ್ಮ ಮೂಲಕವಾಗಿ ಅದು ಹರಿಯಬೇಕು ಎಂಬುದಾಗಿ, ಪ್ರೀತಿಯು ಹರಿಯಬೇಕು. ಓ ಖಾ ಬಾ 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 ಬಾ. ರೇಖೆ ವಿಭಜನೆಗೆ ನಾವು ಕಾರಣರಾಗಬಾರದು. ಓ ರೇಖೆ 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 ಹಾಲೆಲೂಯಾ, ಹಾಲೆಲೂಯಾ. ಓ ನಾವೆಲ್ಲ ಒಂದೇ ಒಂದೇ ಒಂದೇ. ತಂದೆ ಹೇಗೆ ತಂದೆ ಕುಮಾರನು ಒಂದೇ ಆಗಿದ್ದಾರೋ ಹಾಗೆ ಶಿರಸ್ಸು ದೇಹ ಒಂದೇ ಆಗಿದೆ. ಹಾಲೆಲೂಯಾ. ಸಭೆ ಮತ್ತು ಕ್ರಿಸ್ತನು ಒಂದೇ ಆಗಿದ್ದಾರೆ. ಹಾಲೆಲೂಯಾ. ಓ ಒಬ್ಬರಾದರೂ ನಶಿಸಬಾರದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ರಾಜ್ಯಕ್ಕೆ ಬರಬೇಕೆಂಬುದಾಗಿ ಆತನು ಕೊಟ್ಟಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಓ ರಾ ಬಾ ಬಾ. ಬೆಳೆಯು ಹೆಚ್ಚಾಗಿದೆ, ಓ ಬೆಳೆಯು ಹೆಚ್ಚಾಗಿದೆ. ಓ ರಕ 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 ರಕ. ಓ ರೆಕೆ ಬೇರೆ 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 ಬೇರೆ. ಅದನ್ನು ಸಂಗ್ರಹಿಸುವವರು, ಅದನ್ನು ಕಣಜದಲ್ಲಿ ಹಾಕುವವರು, ಅದನ್ನು ಕೊಯ್ಯುವವರು, ಅದರಲ್ಲಿ ಕೆಲಸ ಮಾಡುವವರು ಬಹಳ ಕಡಿಮೆ. ಓ ರೋಕೋ ರೋಬೋ ರೋಕೋ ರೋಕೋ ರೋ. ರೇಖೆ 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 ರಮ ನಮ 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 ರೇಖೆ 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 ರೇಖೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಹೆಚ್ಚೆಚ್ಚು ಫಲ ಬೀರಬೇಕೆಂಬುದೇ ಓ ಕರಮ ಸಂದಲಂದಲ ತಂದೆ ಒಂದು ಚಿತ್ತವಾಗಿದೆ. ಹಾಲೆಲೂಯಾ. ಓ ರಾ ಬಾ ಬಾ ಬಾ. ಸುಮ್ಮನೆ ನಿಮ್ಮನ್ನು ದೇವರಾಜ್ಯದಲ್ಲಿ ಇಟ್ಟಿಲ್ಲ, ಸುಮ್ಮನೆ ನಿಮ್ಮನ್ನು ಆ ಒಂದು ದ್ರಾಕ್ಷಿ ಬಳ್ಳಿಯಲ್ಲಿ ಕೊಂಬೆಗಳಾಗಿ ಇಡಲಿಲ್ಲ. ಓ ರಕ ರಬ ರಬ. ನೀವು ಫಲ ಬೀರಬೇಕೆಂಬುದಾಗಿ, ಆ ಫಲವು ನಿಲ್ಲಬೇಕೆಂಬುದಾಗಿ. ಓ ನಾನು ನಿಮ್ಮನ್ನು ಆಳುಗಳನ್ನಾಗಿ ಕರೆಯುವುದಿಲ್ಲ. ಓ ಆಳುಗೆ ಯಜಮಾನನ ಬಗ್ಗೆ ಆ ಯೋಚನೆಗಳು ಚಿತ್ತವು ತಿಳಿದಿರುವುದಿಲ್ಲ, ಆದರೆ ಸ್ನೇಹಿತನಿಗೆ. ಓ ರಾ ಬಾ 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 ಬಾ. ಯೇಸು ನಮ್ಮನ್ನು ಸ್ನೇಹಿತರಾಗಿ ಕರೆಯುತ್ತಾನೆ. ಯೋಹಾನ 15:15 ಹೇಳ್ತದೆ, ನಾನು ಇನ್ನು ಮುಂದೆ ನಿಮ್ಮನ್ನು ದಾಸರಾಗಿ ಆಳುಗಳಾಗಿ ಕರೆಯುವುದಿಲ್ಲ, ನಾನು ನಿಮ್ಮನ್ನು ಸ್ನೇಹಿತರಾಗಿ ಕರೆಯುತ್ತೇನೆ. ಸ್ನೇಹಿತರು ನಾವು ಯೇಸುವಿನ ಸ್ನೇಹಿತರಾಗಿದ್ದೇವೆ. ಆತನ ಚಿತ್ತವನ್ನು ಜೊತೆಯಲ್ಲಿ ಮಾಡುವಂಥ ಸ್ನೇಹಿತರು. ಓ ಒಬ್ಬರಾದರೂ ನಶಿಸಿ ಹೋಗಬಾರದು ಅನ್ನುವಂಥ ಆತನ ಚಿತ್ತಕ್ಕೆ ನಾವು ಜೊತೆಯಲ್ಲಿ ಸೇರಿಸುವವರು, ಕೂಡಿಸುವವರು. ಓ ರಕರ ಕೂಡಿಸುವವರು. ಓ ರಾ ಬಾ 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 ಬಾ. ಸುಗ್ಗಿಯನ್ನು ಕಣಜದಲ್ಲಿ ಸೇರಿಸುವವರು. ಹಾಲೆಲೂಯಾ. ನಶಿಸಿ ಹೋಗುವಂಥ ಆತ್ಮಗಳಿಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುವವರು. ಓ ಅವರನ್ನು ತಲುಪುವವರು, ಅವರನ್ನು ಸಭೆಗೆ ಸೇರಿಸುವವರು. ಹಾಲೆಲೂಯಾ. ಓ ಕಾ ರಾ ಬಾ 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 ಬಾ. ಪ್ರಾರ್ಥನೆ ಮಾಡ್ರಿ. ಓ ಕೆರೆ 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 ಕೆರೆ. ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕನ್ಸಿದ್ರೆ ಪ್ರಾರ್ಥನೆ ಮಾಡ್ರಿ. ಓ ರೋಕೋ ಸುಮ್ಮನೆ ಇರಬೇಡ್ರಿ. ಓ ರಾ ಬಾ 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 ಬಾ. ರೇಖೆ 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 ರೇಖೆ. ಒಬ್ಬರಾದರೂ ನಶಿಸಬಾರದು. ಒಬ್ಬರಾದರೂ ರೋಕೋ. ನಾನು ಮಾಡುವಂಥ ಕೆಲಸದ ಸ್ಥಳದಲ್ಲಿ, ನಾನು ಮಾಡುವಂಥ ವ್ಯಾಪಾರ ಸ್ಥಳದಲ್ಲಿ, ನಾನಿರುವಂಥ ಒಂದು ನನ್ನ ಏರಿಯಾದಲ್ಲಿ ಒಬ್ಬರಾದರೂ ನಶಿಸಬಾರದು. ಒಬ್ಬರಾದರೂ ಎಲ್ಲರೂ ನಿತ್ಯ ರಾಜ್ಯ, ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಯೇಸುವಿನ ನಾಮದಲ್ಲಿ. ಓ ಖಾ ರಾ ಬಾ 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 ಬಾ. ನಾನು ಆತನಲ್ಲಿಯೂ ಆತನು ನನ್ನಲ್ಲಿಯೂ ನೆಲೆಗಿಂಡಿರುವುದಾದರೆ ಏನು ಬೇಡಿದರೂ ಆತನು ಕೊಡಲಿಕ್ಕೆ ಆತನು ಉತ್ತರಿಸುತ್ತಾನೆ. ಇದರಿಂದ ತಂದೆಗೆ ಮಹಿಮೆ. ಓ ರಾ ಬಾ 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 ಬಾ. ರೇಖೆ 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 ರೇಖೆ. ಓ ರಖರ ಬರಬ ಶಾಂತಲ ಮಂದ. ನನ್ನ ಕತೆ, ಆ ಯೇಸುವಿನ ಕತೆ. ಓ ರೋಕೋ. ನಾನು ಸಾಕ್ಷಿಯಾಗಿ ಅನೇಕರಿಗೆ ನಾನು ಸಾರುವಂತೆ. ಓ ರಾ ಬಾ 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 ಬಾ. ದೇವರೇ ನಮಗೆ ಆ ಧೈರ್ಯವನ್ನು ಕೊಡು. ಪವಿತ್ರಾತ್ಮನೇ ನೀನು ಧೈರ್ಯದಿಂದ ತುಂಬಿಸು, ನಡೆಸು. ಓ ರಾ ಬಾ 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 ಬಾ. ಆದಿ ಸಭೆಯಲ್ಲಿ ಯಾವ ರೀತಿಯಲ್ಲಿ ನೀನು ಪ್ರೇರೇಪಿಸಿ ಅವರನ್ನು ಆತ್ಮಗಳನ್ನು ಗೆಲ್ಲುವಂಥವ್ರನ್ನಾಗಿ ಮಾಡಿದ್ಯೋ, ಸಭೆಗೆ ಸೇರಿಸಿದ್ಯೋ ಕರ್ತನೆ ಸ್ವಾಮಿ, ನಮ್ಮ ಸಭೆಯನ್ನು ಉಪಯೋಗಿಸು ಕರ್ತನೆ. ಬಳ್ಳಾರಿ ರಕ್ಷಣೆಗೆ ಬರಲಿ ಯೇಸುವಿನ ನಾಮದಲ್ಲಿ.
ಯೇಸುವಿನ ನಾಮದಲ್ಲಿ ಎಲ್ಲ ಜಾತಿ ಜನ ಪಂಗಡ ಓ ರಕರಕರ ಎಲ್ಲ ದರ್ಜೆಯವರು ಓ ರಕರ ಹಣ ಇರುವಂಥವರು ಇಲ್ಲದಂಥವರು ಎಲ್ಲ ಥರದ ಜನರು ಹಾಲೆಲೂಯ, ವ್ಯಾಪಾರಸ್ಥರು ಓ ರೇಖರೆ ಕೂಲಿ ಕೆಲಸ ಮಾಡುವವರು ಎಲ್ಲ ಥರದ ಜನರು ಎಲ್ಲ ಜಾತಿ ಜನ ಸ್ವಾಮಿ ನಿನ್ನ ಬಳಿಗೆ ಬರುವಂತೆ ಸ್ವಾಮಿ ಸಭೆಯನ್ನು ಉಪಯೋಗ ಮಾಡು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಓ ಬೆಳೆಯು ಸಿದ್ಧವಾಗಿದೆ. ಓ ಇದು ಸುಗ್ಗಿಯ ಸಮಯ, ಸುಗ್ಗಿಯ ಸಮಯ. ಆತ್ಮನು ನುಡಿತಾ ಇದ್ದೇನೆ, ಇದು ಸುಗ್ಗಿಯ ಸಮಯ. ಆತ್ಮಗಳನ್ನು ಸಭೆಗೆ ಸೇರಿಸುವಂತ ಸಮಯ. ಓ ರೆಕೆ 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 ರಕ 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 ರಕರ. ಈ ಅಂತ್ಯಕಾಲದಲ್ಲಿ ಸೈತಾನ್ ಯಾರನ್ನು ನುಂಗಲಿ ಎಂಬುದಾಗಿ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಅಲೆದಾಡುತ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆದರೆ ಸಭೆಯು ಕೆಲಸ ಮಾಡುವಾಗ ಯಾವ ಕಣಜವಾದ ಹಾಳಾಗದಂತೆ, ಓ ರೆಕೆ ಯಾವ ಸುಗ್ಗಿಯು ಹಾಳಾಗದಂತೆ ಕಣಜಕ್ಕೆ ಸೇರಿಸಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರೋಕೋ 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 ರೋಕೋ. ಶಿರಸ್ಸು ಏನು ಬಯಸುತ್ತದೋ ನಮ್ಮ ಒಂದು ದೇಹಕ್ಕೆ ಶಿರಸ್ಸಾಗಿರುವಂಥ ಯೇಸು, ಸಭೆಗೆ ಶಿರಸ್ಸಾಗಿರುವಂಥ ಯೇಸು ಏನು ಬಯಸ್ತಾ ಇದ್ದನು ಅದನ್ನೇ ದೇಹವು ಮಾಡುವಂತೆ, ಹೋಗುವಂತೆ, ಮುಟ್ಟುವಂತೆ, ನೋಡುವಂತೆ ಸಭೆಯನ್ನು ಉಪಯೋಗಿಸು ಕರ್ತನೆ, ನಮ್ಮನ್ನು ಉಪಯೋಗಿಸು ಕರ್ತನೆ. ಹೋ ರಾ ಬಾ 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 ಬಾ. ಒಬ್ಬರಾದರೂ ನಶಿಸಬಾರದು, ಒಬ್ಬರಾದರೂ ಓ ರೇಖೆ 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 ನರಕಕ್ಕೆ ಹೋಗಬಾರದು ಯೇಸುವಿನ ನಾಮದಲ್ಲಿ. ಯೇಸುವಿನ ನಮ್ಮ ಜನರು, ನಮ್ಮ ಬಂಧು ಬಳಗ, ನಮ್ಮ ಸ್ನೇಹಿತರು ಸ್ವಾಮಿ ಕರ್ತನೆ ನೀನಿಲ್ಲದಂತೆ ಸ್ವಾಮಿ ಓ ರೇಖೆ ರೇಖೆ ಅವರು ನರಕಕ್ಕೆ ಹೋಗುವಂಥ ಅವಕಾಶವಿಲ್ಲ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರು ದೇವರ ಜ್ಞಾನಕ್ಕೆ ಬರಲಿ, ಸುವಾರ್ತೆ ಒಂದು ಅವರನ್ನು ಮುಟ್ಟಲಿ, ಅವರನ್ನು ಬದಲಾಯಿಸಲಿ, ಅವರನ್ನು ಪರಿವರ್ತಿಸಲಿ. ಯಾವ ರೀತಿಯಲ್ಲಿ ಅದೇ ಸುವಾರ್ತೆ ಅದೇ ಪ್ರೀತಿ ನನ್ನನ್ನು ಬದಲಾಯಿಸ್ತು, ನನ್ನ ಜೀವಿತ ನನ್ನ ಕುಟುಂಬವನ್ನು ಉದ್ಧರಿಸ್ತು, ಹಾಗೆಯೇ ಸ್ವಾಮಿ ನಮ್ಮ ಜನರನ್ನು ಸ್ವಾಮಿ ನಮ್ಮ ಜನರನ್ನು ಮುಟ್ಟು ಸ್ವಾಮಿ. ನಿನ್ನ ಸುವಾರ್ತೆ ಕರ್ತನೆ ಸ್ವಾಮಿ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಓ ಪ್ರತಿಯೊಬ್ಬರ ಮೇಲೆ ನಾವು ಘೋಷಿಸ್ತೇವೆ ಸ್ವಾಮಿ. ಈ 31 ವಾರ್ಡ್ ಬಳ್ಳಾರಿಯಲ್ಲಿರುವಂಥ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸ್ವಾಮಿ 105 ಹಳ್ಳಿಗಳು, ಬಳ್ಳಾರಿ ಸುತ್ತಮುತ್ತಲಿರುವಂಥ ಬಳ್ಳಾರಿಯ ಹಳ್ಳಿಗಳು ಸ್ವಾಮಿ ಪ್ರತಿಯೊಂದು ಸ್ಥಳದಲ್ಲಿ ಕರ್ತನೆ ನಿನ್ನ ನಾಮ ಸ್ವಾಮಿ ಹೆಚ್ಚಿಸಲ್ಪಡಲಿ, ನಿನ್ನ ನಾಮ ನಿನ್ನ ನಾಮ ನಿನ್ನ ರಾಜ್ಯ ಸ್ಥಾಪಿಸಲ್ಪಡಲಿ. ಯೇಸುವಿನ ರಾಜ್ಯ ಪರಲೋಕದ ರಾಜ್ಯ, ನಿತ್ಯ ರಾಜ್ಯ ಓ ಆಳುತ್ತದೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಓ ಖಾರ ಬಾಬಾ ಬಾಬಾ ಬಾಬಾ. ನಮ್ಮೊಬ್ಬೊಬ್ಬರಲ್ಲಿ ಸ್ವಾಮಿ ಆತ್ಮಗಳಿಗಾಗಿ ಭಾರ ಹೆಚ್ಚಿಸು ಕರ್ತನೆ, ಪ್ರಾರ್ಥಿಸುವಂಥ ಭಾರ ಹೆಚ್ಚಿಸು, ವಿಜ್ಞಾಪನೆ ಮಾಡುವಂಥ ಮಧ್ಯಸ್ಥಿಕೆ ಮಾಡುವಂಥ ಭಾರವನ್ನು ಹೆಚ್ಚಿಸು. ಸಭೆ ಸ್ವಾಮಿ ಮುನ್ನುಗ್ಗುವಂಥ ಸಭೆಯಾಗಿ ಕರ್ತನೆ ಸ್ವಾಮಿ ಸಹಿಸಿಕೊಂಡು ಓ ರೆಕೆ 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 ಸಹಿಸಿಕೊಂಡಿರುವಂಥ ಸಭೆಯಾಗಿ ಇರದಂತೆ ಸ್ವಾಮಿ ಕರ್ತನೆ ಓ ರಾ ಬಾ 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 ಬಾ. ಓ ಸೈತಾನು ಮಾಡುವಂಥ ಯಾವ ದಬ್ಬಾಳಿಕೆಗೆ ಸಭೆ ಸಹಿಸಿಕೊಳ್ಳದಂತೆ ಓ ರಾಕ 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 ರೇಖೆ ರೇಖೆ ಸುಮ್ಮನೆ ಕೂತುಕೊಳ್ಳದಂತೆ ಕರ್ತನೆ ರೋಬೋ ಸೋಕೋಲೋ ಕೋಲೋ 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 ಕೋಲೋ. ಓ ಎಲ್ಲರೂ ನಿತ್ಯ ರಾಜ್ಯಕ್ಕೆ ಬರುವಂತೆ ಪ್ರಯಾಸ ಮಾಡಲಿ, ಸುಗ್ಗಿಯನ್ನು ಕಣಜದಲ್ಲಿ ಸೇರಿಸಲಿ, ಕೆಲಸ ಮಾಡಲಿ, ಕೊಯ್ಯಲಿ. ಹೋ ರಾ ಬಾ 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 ಬಾ. ನೀನೇ ದೇವರು, ನೀನೇ ದೇವರು. ಸಭೆಯ ಮೇಲೆ ಯೇಸುವೇ ದೇವರು, ನಮ್ಮ ಕುಟುಂಬಗಳ ಮೇಲೆ ಯೇಸುವೇ ದೇವರು. ರಾ ಬಾ 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 ಬಾ. ರೇಖೆ 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 ಒಬ್ಬರನ್ನೊಬ್ಬರು ನಾವು ಪ್ರೀತಿಸುತ್ತಾ ನಿನ್ನ ಆಜ್ಞೆಗಳನ್ನು ಕೈಗೊಂಡವರಾಗಿ ವಿಧೇಯರಾಗುತ್ತಾ ನಾವು ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆ ಸಹಾಯ ಮಾಡು ಸ್ವಾಮಿ. ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡುವಂಥ ಆಜ್ಞೆಯನ್ನು ನಾವು ನೆರವೇರಿಸುತ್ತಾ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದನ್ನು ಸಹಾಯ ಮಾಡು. ನೀನೇ ದೇವರು ಸ್ವಾಮಿ. ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ ಸ್ವಾಮಿ. ನಮ್ಮೊಬ್ಬೊಬ್ಬರನ್ನು ನೀನು ಸ್ವಾಮಿ ನಡೆಸು, ನಶಿಸಿ ಹೋಗುವಂಥ ಆತ್ಮಗಳನ್ನು ಸೇರಿಸುವಂತೆ ನಮಗೆ ಭಾರ ಹೆಚ್ಚಿಸು. ಸಭೆಯು ಭಾರದಿಂದ ಚಲಿಸಲಿ, ಕುಟುಂಬಗಳು ಭಾರದಿಂದ ಚಲಿಸಲಿ. ಕರ್ತನೆ ಇರುವಂಥ ಪ್ರತಿಯೊಬ್ಬರು ಸ್ವಾಮಿ ಅವರಿಗೆ ಕೆಲಸಗಾರರಾಗಿದ್ದಾರೆ ಸ್ವಾಮಿ. ನೋಡುವಂತೆ ಸಹಾಯ ಮಾಡು. ಸುಗ್ಗಿಯನ್ನು ನೋಡುವಂಥ ಕಣ್ಣುಗಳನ್ನು ತೆರೆಯಪ್ಪ, ಕಣ್ಣುಗಳನ್ನು ತೆರೆಯಿ ಸ್ವಾಮಿ. ನಮ್ಮನ್ನು ನೋಡುವಂತೆ ಸಹಾಯ ಮಾಡು ಸ್ವಾಮಿ. ಅದಕ್ಕಾಗಿ ಪ್ರಯಾಸ ಪಡುವಂತೆ, ಜೀವಿಸುವಂತೆ, ಬದುಕುವಂತೆ ಸಹಾಯ ಮಾಡು. ನೀನೇ ದೇವರು ಕರ್ತನಂತ ಘೋಷಿಸ್ತೇವೆ ಸ್ವಾಮಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಹೊಸಬರು ಯಾರು ಬಂದಿದ್ದಾರೋ ಸ್ವಾಮಿ, ಅನಾರೋಗ್ಯ ಅಸ್ವಸ್ಥತೆಯಲ್ಲಿ ಯಾರು ಬಂದಿದ್ದಾರೋ ಓ ಅವರಿಗೆ ನಾನು ಆರೋಗ್ಯನ ನುಡಿತೀನಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರು ಬಿಡುಗಡೆ 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 ಯೇಸು ನಾಮದಲ್ಲಿ ಹೊಂದಿಕೊಳ್ಳಲಿ. ನಜರೇತಿನ ಯೇಸು ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ನಾನು ಘೋಷಿಸ್ತೇನೆ. ಪುನರುತ್ಥಾನ ಹೊಂದಿದಂಥ ಯೇಸು ನಿಮ್ಮನ್ನು ಬಿಡಿಸುತ್ತಾನೆ. ಪುನರುತ್ಥಾನನಾದಂಥ ಯೇಸು, ಮರಣವನ್ನು ಪಾಪವನ್ನು ಗೆದ್ದಂಥ ಏಕೈಕ ಯೇಸು ನಿಮ್ಮನ್ನು ಬಿಡಿಸಿದ್ದಾನೆ, ನಿಮ್ಮನ್ನು ಸ್ವಸ್ಥ ಮಾಡಿದ್ದಾನೆ, ನಿಮಗೆ ಆರೋಗ್ಯ ಕೊಟ್ಟಿದ್ದಾನೆ, ನಿಮಗೆ ಸ್ವತಂತ್ರ ಮಾಡಿದ್ದಾನೆ. ಯಾವುದು ನಿಮ್ಮನ್ನು ಹಿಡಿಯಲಾಗುವುದಿಲ್ಲ.
ಯಾವ ರೋಗ, ಯಾವ ಪಾಪ, ಯಾವ ಶಾಪ, ಯಾವ ದರಿದ್ರತನ ನಿಮ್ಮನ್ನು ಹಿಡಿಯುವುದಿಲ್ಲ. ಪುನರುತ್ಥಾನದಂಥ ಯೇಸು ನಿಮ್ಮನ್ನು ಬಿಡಿಸಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಸ್ವೀಕರಿಸ್ತೇವೆ, ನಂಬುತ್ತೇವೆ, ಹೊಂದಿಕೊಂಡಿದ್ದೇವೆ. ಯೇಸು ನಾಮದಲ್ಲಿ ನಿನಗೆಲ್ಲ ಘನಮಾನ ಮಹಿಮಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೇನ್. ಜೋರಾಗಿ ಆಮೆನ್ ಹೇಳ್ತೀರಾ?